ಎಲ್ಲರಿಗೂ ನಮಸ್ಕಾರ. ಗುರುದೀಕ್ಷಾ ಅಕಾಡೆಮಿ ಪ್ರಸ್ತುತಪಡಿಸುವ ದ ಹಿಂದೂ ಕನ್ನಡ ವಿಶ್ಲೇಷಣೆ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾವು ಈ ದಿನದ ಪ್ರಮುಖ ದಿನಪತ್ರಿಕೆಗಳಲ್ಲಿ ಬಂದಿರುವಂತಹ ಕೆಲವು ಆರ್ಟಿಕಲ್ಸ್ಗಳನ್ನು ನೋಡ್ತೀವಿ. ಆ್ಯಂಡ್ ವಿತ್ ರೆಸ್ಪೆಕ್ಟ್ ಟು ನಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಆಗಿರುವಂತಹ ಆರ್ಟಿಕಲ್ಸ್ನ ಮಾತ್ರ ನಾವು ನೋಡ್ತಾ ಇದ್ದೀವಿ. ಸೊ ಈಗ ಮೊದಲ ಆರ್ಟಿಕಲ್ನ ನೋಡೋಣ. ವಿತ್ ನ್ಯೂ ಬಿಲ್, ಡಿಮ್ಯಾಂಡ್ ಲೆಡ್ ಜಾಬ್ ಸ್ಕೀಮ್ ಸೆಟ್ ಟು ಟರ್ನ್ ಸಪ್ಲೈ ಡ್ರಿವನ್. ಸೊ ನಮ್ಮ ಒಂದು ಕೇಂದ್ರ ಸರ್ಕಾರದ ಚಳಿಗಾಲದ ಅಧಿವೇಶನ ಏನು ನಡೀತಾ ಇದೆ, ಆ ಅಧಿವೇಶನದಲ್ಲಿ ಮಹಾತ್ಮ ಗಾಂಧಿ MENREGA ಸ್ಕೀಮ್ ಏನಿತ್ತು, ಮಹಾತ್ಮ ಗಾಂಧಿ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಸ್ಕೀಮ್ ಏನಿತ್ತು, ಈ ಸ್ಕೀಮನ್ನು ಚೇಂಜ್ ಮಾಡೋದಕ್ಕೆ ಒಂದು ಹೊಸದಾದ ಬಿಲ್ಲನ್ನು ಇಂಟ್ರೊಡ್ಯೂಸ್ ಮಾಡಬೇಕು. ಅಂದರೆ ಈ ಸ್ಕೀಮ್ನ ಹೆಸರನ್ನು ಇದನ್ನು ರೀನೇಮ್ ಮಾಡೋದಕ್ಕೆ ಒಂದು, ತದನಂತರ ಅದರಲ್ಲಿರುವಂತಹ ಪ್ರಾವಿಷನ್ಸನ್ನು ಚೇಂಜ್ ಮಾಡೋದಕ್ಕೆ ಒಂದು ಬಿಲ್ಲನ್ನು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಸೊ ಈ ಬಿಲ್ನ ಹೆಸರು ವಿಕಸಿತ್ ಭಾರತ್ ಗ್ಯಾರಂಟಿ ಫಾರ್ ರೋಜ್ಗಾರ್ ಆ್ಯಂಡ್ ಆಜೀವಿಕಾ ಮಿಷನ್ ಗ್ರಾಮೀಣ್ ಬಿಲ್. ಸೊ ಇವತ್ತಿನ ಆರ್ಟಿಕಲಲ್ಲಿ ನಾವು ಈ ಒಂದು ಬಿಲ್ ಬಗ್ಗೆ ಎಂಟೈರ್ ಆಗಿ ತಿಳ್ಕೊತೀವಿ. ತದನಂತರ MGNREGA ಬಗ್ಗೆ ಕೂಡ ನಾವು ಇನ್ಫಾರ್ಮೇಷನನ್ನು ತಿಳ್ಕೊತೀವಿ. ಸೊ ಮೊದಲಿಗೆ ನೋಡಿದಾಗ ನಮ್ಮ MGNREGA ಏನಿದೆ, ಮಹಾತ್ಮ ಗಾಂಧಿ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಪ್ರೋಗ್ರಾಮ್ ಏನಿದೆ, ಈ ಪ್ರೋಗ್ರಾಮ್ ಬಂದು ಡಿಮ್ಯಾಂಡ್ ಬೇಸಿಸ್ ಮೇಲೆ ವರ್ಕ್ ಮಾಡ್ತಾ ಇದ್ದಂಥದ್ದು. ಏನು ಡಿಮ್ಯಾಂಡ್ ಬೇಸಿಸ್ ಮೇಲೆ ಅಂತಂದರೆ, ಈಗ ನನಗೆ ಕೆಲಸ ಇಲ್ಲ, ನಾನು ಗ್ರಾಮೀಣ ಪ್ರದೇಶದಲ್ಲಿದ್ದೀನಿ, ಸೊ ನನಗೆ ಕೆಲಸ ಇಲ್ಲ ಅಂತಂದರೆ ನಾನು ಹೋಗಿ ಕೆಲಸವನ್ನು ಡಿಮ್ಯಾಂಡ್ ಮಾಡುವಂಥದ್ದು. ಸೊ ಇಷ್ಟು ದಿನ ಡಿಮ್ಯಾಂಡ್ ಬೇಸಿಸ್ ಮೇಲೆ ಇದು ವರ್ಕ್ ಆಗ್ತಾ ಇತ್ತು ಮೊದಲಿಗೆ. ಎರಡನೇದು ಏನು ಅಂತಂದರೆ, ಈ ಏನು ನರೇಗಾ ಸ್ಕೀಮ್ ಇದೆ, ಈ ಸ್ಕೀಮ್ ಬಂದು 100 ದಿನಗಳ ಕಾಲ 100 ಡೇಸ್ ಆಫ್ ಗ್ಯಾರಂಟಿ ವರ್ಕನ್ನು ಪ್ರೊವೈಡ್ ಮಾಡ್ತೀವಿ ಅನ್ನೋದು ಇದರ ಒಂದು ಮುಖ್ಯ ಉದ್ದೇಶ, ಅಂದರೆ ಮುಖ್ಯ ಧ್ಯೇಯವಾಕ್ಯ ಆಗಿತ್ತು. ತದನಂತರ ಏನು ಅಂತಂದರೆ, ಇದಿರುವಂಥದ್ದು ರೂರಲ್ ಏರಿಯಾಗಳಲ್ಲಿ ಈ ಸ್ಕೀಮನ್ನು ಜಾರಿಗೆ ತಂದಿದ್ದು. ತದನಂತರ ಏನು, ಈ ಸ್ಕೀಮ್ ಅಡಿಯಲ್ಲೇ ರೂರಲ್ ಇನ್ಫ್ರಾಸ್ಟ್ರಕ್ಚರನ್ನು ಕೂಡ ಡೆವಲಪ್ ಮಾಡುವಂತಹದ್ದು ಮತ್ತೊಂದು ಗುರಿಯಾಗಿತ್ತು. ಸೊ 100 ಡೇಸ್ ಗ್ಯಾರಂಟಿ ಇದು. ಮತ್ತೊಂದು ಪ್ರಾವಿಷನ್ ಏನು ಅಂತಂದರೆ, ಯಾರು ಕೆಲಸವನ್ನು ಕೇಳಿಕೊಂಡು ಬರ್ತಾರೆ ಅವರಿಗೆ ಕೆಲಸವನ್ನು ನೀಡೋಕ್ಕಾಗಲಿಲ್ಲ, 15 ದಿನಗಳ ಒಳಗಡೆ ಕೆಲಸವನ್ನು ನೀಡೋಕ್ಕಾಗಲಿಲ್ಲ ಅಂತಂದರೆ ಸರ್ಕಾರ ಅವರಿಗೆ ಕೆಲಸ ನೀಡುವವರೆಗೂ ಅಲವೆನ್ಸನ್ನು ಕೊಡಬೇಕು, ಅವರ ಖರ್ಚಿಗೆ ಹಣವನ್ನು ಕೊಡಬೇಕು ಅನ್ನುವಂಥದ್ದು ಕೂಡ ಈ ಒಂದು ಮಹಾತ್ಮ ಗಾಂಧಿ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಸ್ಕೀಮ್ ಏನಿದೆ, ಈ ಸ್ಕೀಮ್ನ ಒಂದು ಪ್ರಾವಿಷನ್ ಆಗಿತ್ತು. ಓಕೆನಾ. ತದನಂತರ ಏನು ಅಂದರೆ, ಇದರಲ್ಲಿ ಈ ಹಳೆಯ ಸ್ಕೀಮ್ ಏನಿತ್ತು, ಹಳೆಯ ಸಿಸ್ಟಮ್ ಏನಿತ್ತು, ಇದರಲ್ಲಿ 90% ಎಕ್ಸ್ಪೆಂಡಿಚರ್, 90% ಖರ್ಚನ್ನು ಕೇಂದ್ರ ಸರ್ಕಾರ ವಹಿಸ್ತಾ ಇತ್ತು. ಈ ಸ್ಕೀಮ್ ಜಾರಿಗೆ ಬಂದಿದ್ದು 2005ರಲ್ಲಿ ಇದನ್ನು ಜಾರಿಗೆ ತಂದಂಥದ್ದು. ಆ್ಯಂಡ್ ಈಗಾಗಲೇ ನಾನು ಹೇಳಿರೋ ಥರ ಇದು ಡಿಮ್ಯಾಂಡ್ ಡ್ರಿವನ್ ಅಲ್ಲಿ ಆಲ್ಸೋ ಇಟ್ ಈಸ್ ರೈಟ್ಸ್ ಬೇಸಿಸ್ ಮೇಲೆ ಈ ಒಂದು ನರೇಗಾ ಸ್ಕೀಮ್ ವರ್ಕ್ ಆಗುವಂಥದ್ದು. ಸೊ ಇದಿಷ್ಟು ಇಲ್ಲಿವರೆಗೂ ನರೇಗಾ ಯಾವ ರೀತಿಯಾಗಿ ವರ್ಕ್ ಮಾಡ್ಕೊಂಡು ಬಂದಿದೆ ಅನ್ನುವಂಥದ್ದು. ಈಗ ಹೊಸ ಬಿಲ್ ಏನು ಚೇಂಜಸನ್ನು ತರಬೇಕು ಅಂತ ಇದೆ ಅನ್ನೋದನ್ನು ನಾವು ನೋಡಬೇಕಾಗುತ್ತೆ. ಸೊ ಮೊದಲಿಗೆ ಇಲ್ಲಿ ಏನು ಮಾಡ್ತಾ ಇದ್ದಾರೆ, ಡಿಮ್ಯಾಂಡ್ ಡ್ರಿವನ್ನಿಂದ ಸಪ್ಲೈ ಡ್ರಿವನ್ ಆಗಿ ಚೇಂಜ್ ಮಾಡ್ತಾ ಇದ್ದೀವಿ. ಸೊ ಇಷ್ಟು ದಿನ ಏನಿತ್ತು, ನಾನು ಹೋಗಿ ಕೆಲಸ ಕೇಳಿದ ತಕ್ಷಣ ನನಗೆ ಕೆಲಸ ಕೊಡಬೇಕಿತ್ತು, ಇಲ್ಲಾಂದರೆ ಅಲವೆನ್ಸನ್ನು ಅಟ್ಲೀಸ್ಟ್ ಕೊಡಬೇಕಿತ್ತು. ಬಟ್ ಈಗ ಏನು ಮಾಡ್ತಾ ಇದ್ದಾರೆ ಅಂತಂದರೆ, ದೇ ಆರ್ ಚೇಂಜಿಂಗ್ ಇಟ್ಟು ಸಪ್ಲೈ ಡ್ರಿವನ್ ಎಂಪ್ಲಾಯ್ಮೆಂಟ್ ಆಗಿ ಇದನ್ನ ಚೇಂಜ್ ಮಾಡ್ತಾ ಇದ್ದಾರೆ. ತದನಂತರ ಏನು ಅಂದರೆ, ವರ್ಕನ್ನು ಅಡ್ಮಿನಿಸ್ಟ್ರೇಟಿವ್ ಆಗಿ ಅಲೋಕೇಟ್ ಮಾಡ್ಕೊಂಡು ಹೋಗುವಂಥದ್ದು. ತದನಂತರ ಈಗ ನಾನು ಇಷ್ಟು ದಿನ ಕೇಂದ್ರ ಸರ್ಕಾರ ಏನಿದೆ, ಇದು 90% ಖರ್ಚು ವೆಚ್ಚಗಳನ್ನು ನೋಡ್ಕೋತಾ ಇತ್ತು. ಬಟ್ ಈಗ ಏನಾಗಿದೆ ಅಂತಂದರೆ, ಶೇರ್ ಬಂದು 60-40, ಅಂದರೆ ಸ್ಟೇಟ್ ಗವರ್ನಮೆಂಟ್ಸ್ಗಳ ಶೇರ್ ಬಂದು 40%. ಮೊದಲು ಬರೀ ಕೇವಲ 10% ಎಕ್ಸ್ಪೆಂಡಿಚರಲ್ಲಿ ಕೊಡಬೇಕಿತ್ತು, ಬಟ್ ಈಗ 40% ಖರ್ಚು ವೆಚ್ಚಗಳನ್ನು ರಾಜ್ಯ ಸರ್ಕಾರಗಳು ನೋಡ್ಕೋಬೇಕಾಗುತ್ತೆ. ಇನ್ನು ಮುಂದೆ ಏನೇನು ಪ್ರಾವಿಷನ್ಸ್ ಇದೆ ಅನ್ನೋದನ್ನು ನೋಡೋಣ. ಅಂದರೆ ಹೊಸ ಬಿಲ್ನಲ್ಲಿ ಇರುವಂಥ ಪ್ರಾವಿಷನ್ಸ್ ಏನೇನು ಅಂತ ನೋಡೋಣ. ಸೊ ಇನ್ನು ಪ್ರಾವಿಷನ್ಸ್ ಏನು ಅಂತಂದರೆ, ಮೊದಲಿಗೆ ಇಷ್ಟು ದಿನ ಏನು ಹೇಳಿದೆ ನಾನು, 100 ಡೇಸ್ ಆಫ್ ಗ್ಯಾರಂಟಿಡ್ ವರ್ಕನ್ನು ಕೊಡ್ತಾ ಇದ್ದಾರೆ ಅಂತ. ಬಟ್ ಈಗ ಅದನ್ನ 125 ಡೇಸ್ಗೆ ಚೇಂಜ್ ಮಾಡಿದ್ದಾರೆ. ಸೊ 100 ಡೇಸ್ ಇದ್ದಿಂದ 125 ದಿನಗಳ ಗ್ಯಾರಂಟಿಡ್ ವರ್ಕನ್ನು ಕೊಡಬೇಕು ಅನ್ನುವಂಥದ್ದು ಮೊದಲನೇದು. ನಂತರ ಈಗಾಗಲೇ ಡಿಮ್ಯಾಂಡ್ ಬೇಸಿಸ್ ಮೇಲೆ ಕೊಡೋದಿಲ್ಲ, ಬಟ್ ಏನಾಗುತ್ತೆ, ಸಪ್ಲೈ ಡ್ರಿವನ್, ಅಂದರೆ ರೆಡ್ಯೂಸ್ ಫ್ಲೆಕ್ಸಿಬಿಲಿಟಿ ಫಾರ್ ವರ್ಕರ್ಸ್ ಟು ಡಿಮ್ಯಾಂಡ್ ವರ್ಕ್. ಅಂದರೆ ನಾವು ಕೆಲಸಗಾರರು ಕೆಲಸ ಇಲ್ಲ ಅಂತಾರೆ, ಅವ್ರು ಹೋಗಿ ಡಿಮ್ಯಾಂಡ್ ಮಾಡೋದಕ್ಕೆ ಆಗೋದಿಲ್ಲ, ನನಗೆ ಕೆಲಸ ಕೊಡಿ ಅಂತ ಹೇಳೋದಕ್ಕಾಗಲ್ಲ. ಬದಲಿಗೆ ಅಲ್ಲಿ ಏನಾದರೂ ಕೆಲಸಕ್ಕೆ ಬೇಕು ಕೆಲಸಗಾರರು ಅಂದರೆ ಗವರ್ನಮೆಂಟ್ ನಮ್ಮ ಹತ್ರ ಬರುತ್ತೆ. ಸೊ ಇಟ್ ಇಸ್ ಸಪ್ಲೈ ಡ್ರಿವನ್. ನಂತರ ಏನು, ಗ್ರೇಟರ್ ರೋಲ್ ಆಫ್ MPs ಆ್ಯಂಡ್ ಬ್ಯೂರೋಕ್ರಸಿ ಇನ್ ಪ್ಲಾನಿಂಗ್. ಸೊ ಇದರಿಂದ ಏನಾಗುತ್ತೆ ಅಂತಂದರೆ, ಏನು ಫಂಡ್ಗಳಿತ್ತು, ಬಡ್ಜೆಟ್ ಏನಿತ್ತು, ಮನ್ರೇಗಾದು ಬಡ್ಜೆಟ್ ಏನಿದೆ, ಬಡ್ಜೆಟಲ್ಲಿ ಕ್ಯಾಪನ್ನು ತರ್ತಾರೆ. ಅಂದರೆ ಮೊದಲು ಹೆಂಗಿತ್ತು ಅಂತಂದರೆ, ಮೊದಲು ಏನು ಮಾಡ್ತಾಯಿದ್ರು ಅಂದರೆ ಫಂಡ್ಸನ್ನು ಫಿಕ್ಸ್ ಮಾಡ್ತಾ ಇರಲಿಲ್ಲ.
ಸೊ ಈಗ ಏನು ಮಾಡಿದ್ದಾರೆ, ಇಂತಿಷ್ಟು ಬಜೆಟನ್ನು ನರೇಗಾಗೆ ಅಂತ ಇಟ್ಬಿಡ್ತಾ ಇದ್ದಾರೆ. ಸೊ ಆಗೇನಾಗುತ್ತೆ, ಅಲ್ಲಿ ಸಿಗುವಂತಹ ಹಣ ಏನು ಫಂಡಿಂಗ್ ಕಡಿಮೆ ಆದಾಗ ಏನಾಗುತ್ತೆ, ಅದು ಓವರ್ ಆಲ್ ವರ್ಕ್ಗೆ ಅಫೆಕ್ಟ್ ಆಗುತ್ತೆ, ಓವರ್ ಆಲ್ ಸ್ಕೀಮ್ ಕೂಡ ಇಲ್ಲಿ ಅಫೆಕ್ಟ್ ಆಗುತ್ತೆ ಅನ್ನೋದನ್ನ ನಾವು ತಿಳ್ಕೊಬೇಕು. ತದನಂತರ ಏನು ಅಂತಂದರೆ, ಮೊದಲು ಏನಿತ್ತು ನರೇಗಾ ಎಲ್ಲ ಗ್ರಾಮೀಣ ಪ್ರದೇಶಗಳಲ್ಲೂ ಎಲ್ಲ ರೂರಲ್ ಏರಿಯಾಸಲ್ಲೂ ಇದು ಕವರ್ ಆಗ್ತಾ ಇತ್ತು. ಬಟ್ ಈಗ ಏನು ಅಂತಂದರೆ, ನೋಟಿಫೈಡ್ ರೂರಲ್ ಏರಿಯಾಸ್, ಎಂತಹ ರೂರಲ್ ಏರಿಯಾಸನ್ನು ಗವರ್ನಮೆಂಟ್ ನೋಟಿಫೈ ಮಾಡಿರುತ್ತೆ ಅಲ್ಲಿ ಮಾತ್ರ ಈ ನರೇಗಾ ಸ್ಕೀಮನ್ನು ಏನು ಇಂಪ್ಲಿಮೆಂಟ್ ಮಾಡ್ಬೋದು ಅಂತ ಇಲ್ಲಿ ಹೊಸದಾದ ಬಿಲ್ ಹೇಳುತ್ತೆ. ಸೊ ಈ ಒಂದು ಚೇಂಜಸ್ಸಿಂದ ಹಲವಾರು ಕ್ರಿಟಿಸಿಸಮ್, ಅಂದರೆ ಅಪೋಸಿಷನ್ ಅವರು ಕೆಲವು ಕ್ವೆಶನ್ಸನ್ನು ಕೇಳಿದ್ದಾರೆ. ಒಂದೇನು ಅಂತಂದರೆ, ಈ ಒಂದು ಸ್ಕೀಮ್ನ ಹೆಸರನ್ನು ನಾವು ನೋಡಿದ್ವಿ ಚೇಂಜ್ ಆಗಿರುವಂಥದ್ದು, ಅಂದರೆ ಮಹಾತ್ಮ ಗಾಂಧಿಯವರ ಹೆಸರನ್ನು ಯಾಕೆ ಬಿಟ್ಟಿದ್ದೀರಾ ಅನ್ನೋವಂಥ ಕ್ವೆಶನ್ ಇರ್ಬೋದು. ಎರಡನೇದಾಗಿ ಏನು ಕೇಳಿದ್ದಾರೆ ಅಂದರೆ, ಈಗ ನಾವೇನು ಹೇಳಿದ್ವಿ, ಸ್ಟೇಟ್ನ ಒಂದು ಶೇರ್ ಏನಿದೆ 10%ಇಂದ 40% ಆಗಿದೆ. ಸೊ ಇಲ್ಲೇನಾಗುತ್ತೆ, ಆವಾಗ ರಾಜ್ಯ ಸರ್ಕಾರಗಳ ಮೇಲೆ ಫಿನಾನ್ಷಿಯಲ್ ಬರ್ಡನ್ ಜಾಸ್ತಿ ಆಗುತ್ತೆ, ಫಿನಾನ್ಷಿಯಲ್ ಬರ್ಡನ್ ಇನ್ಕ್ರೀಸ್ ಆಗುತ್ತೆ. ಈಗಾಗಲೇ ಅವರ ಮೇಲೆ ಫಿನಾನ್ಷಿಯಲ್ ಬರ್ಡನ್ ಇದೆ. ಸೊ ಮತ್ತಷ್ಟು ಈ ರೀತಿಯಾಗಿ ಏನು ಶೇರ್ ಇನ್ಕ್ರೀಸ್ ಮಾಡಿದಾಗ ಏನಾಗುತ್ತೆ, ಮತ್ತಷ್ಟು ಫಿನಾನ್ಷಿಯಲ್ ಬರ್ಡನ್ ಜಾಸ್ತಿ ಆಗುತ್ತೆ ಅನ್ನುವಂಥದ್ದು. ತದನಂತರ ಇಲ್ಲಿ ವರ್ಕರ್ಸ್ನ ರೈಟ್ಸ್ ಕೂಡ ವೀಕನ್ ಆಗ್ತಾ ಇದೆ. ವರ್ಕರ್ಸ್ನ ರೈಟ್ಸ್ ಏನಿದೆ ಟು ಡಿಮ್ಯಾಂಡ್ ಎಂಪ್ಲಾಯ್ಮೆಂಟ್, ರೈಟ್ ಟು ಎಂಪ್ಲಾಯ್ಮೆಂಟ್, ರೈಟ್ ಟು ಎಂಪ್ಲಾಯ್ಮೆಂಟ್ ಅನ್ನುವಂಥ ಲೀಗಲ್ ರೈಟ್ ಏನಿದೆ ಅದು ಕೂಡ ಇಲ್ಲಿ ವೀಕನ್ ಆಗ್ತಾ ಇದೆ ಅನ್ನೋದನ್ನು ನಾವು ತಿಳ್ಕೊಬೇಕು. ಸೊ ಇದಿಷ್ಟು ಇದರಲ್ಲಿ ಇರುವಂಥ ಪ್ರಾಬ್ಲಮ್ಸ್ ಅಂತ ಹೇಳ್ಬೋದು. ತದನಂತರ ನಾವೇನು ನೋಡಬೇಕು ಅಂತಂದರೆ, ಇಲ್ಲಿ ಈ ಒಂದು ರೀನೇಮಿಂಗ್ ಏನು ನಡೀತಾ ಇದೆ ಇದನ್ನು ನಾವು ಯಾಕೆ ಪಾರ್ಲಿಮೆಂಟಲ್ಲೇ ಹೋಗಿ ಮಾಡ್ತಾ ಇದ್ದಾರೆ ಅನ್ನೋದು ನಮಗೆ ಇಲ್ಲಿ ಕ್ವೆಶನ್ ಆಗುತ್ತೆ. ಬೇರೆ ಸ್ಕೀಮ್ಸ್ ಎಲ್ಲ ಏನು ಮಾಡ್ತಾರೆ ಅಂದರೆ ಡೈರೆಕ್ಟಾಗಿ ಚೇಂಜ್ ಮಾಡ್ಕೊಂಡ್ಬಿಡ್ತಾರೆ. ಅಂದರೆ ಇವಾಗ ಜಸ್ಟ್ ಚೇಂಜ್ ಮಾಡ್ತಾ ಇದೀವಿ ಅಂತ ಒಂದು ಎಕ್ಸಿಕ್ಯೂಟಿವ್ ಆರ್ಡರನ್ನು ಪಾಸ್ ಮಾಡಿದ್ರು ಸಾಕು. ಬಟ್ ಯಾಕೆ ಮನ್ರೇಗಾಗೆ ಈ ರೀತಿಯಾಗಿ ಮಾಡೋಕ್ಕಾಗಲ್ಲ ಅಂತಂದರೆ, ಮನ್ರೇಗಾನ ಬ್ಯಾಕ್ ಮಾಡ್ತಾ ಇರುವಂಥದ್ದು ಒಂದು ಪಾರ್ಲಿಮೆಂಟರಿ ಲಾ ಆಗಿರುವಂಥ ಕಾರಣ. ಮನ್ರೇಗಾ ಆ್ಯಕ್ಟ್ ಏನಿದೆ ಆ ಆ್ಯಕ್ಟ್ ಪಾರ್ಲಿಮೆಂಟ್ ಮೇಡ್ ಆ್ಯಕ್ಟ್, ಪಾರ್ಲಿಮೆಂಟು ತಯಾರಿಸುವಂತಹ ಆ್ಯಕ್ಟ್ ಆಗಿರುವಂಥ ಕಾರಣ ಮನ್ರೇಗಾಗೆ ಏನೇ ಚೇಂಜಸನ್ನು ತರಬೇಕು, ಅದರ ಹೆಸರನ್ನು ಕೂಡ ಚೇಂಜ್ ಮಾಡಬೇಕಂದ್ರೆ ಎಕ್ಸಿಕ್ಯೂಟಿವ್ ಆರ್ಡರ್ ಮುಖಾಂತರ ಆಗೋದಿಲ್ಲ, ಬದಲಿಗೆ ಒಂದು ಪಾರ್ಲಿಮೆಂಟರಿ ಲಾ ಅಥವಾ ಪಾರ್ಲಿಮೆಂಟರಿ ಅಮೆಂಡ್ಮೆಂಟನ್ನು ತರಬೇಕಾಗುತ್ತೆ ಅನ್ನುವಂಥದ್ದು ನಾವು ಇಲ್ಲಿ ತಿಳ್ಕೋಬೇಕು. ಇಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್, ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ವಿತ್ ರೆಸ್ಪೆಕ್ಟ್ ಟು ಪ್ರಿಲಿಮ್ಸ್ ನಾವು ನೋಡಿದಾಗ. ಆ್ಯಂಡ್ ನಾವು ಮತ್ತೊಂದು ಪಾಯಿಂಟ್ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವಲ್ಲಿ ಏನು ಇಂಪಾರ್ಟೆಂಟ್ ಆಗುತ್ತೆ ಅಂದರೆ, ಈ ಮನ್ರೇಗಾನ ಇಂಪ್ಲಿಮೆಂಟ್ ಮಾಡ್ತಾ ಇರೋ ಮಿನಿಸ್ಟ್ರಿ ಯಾವುದು ಅಂದರೆ ಮಿನಿಸ್ಟ್ರಿ ಆಫ್ ರೂರಲ್ ಡೆವಲಪ್ಮೆಂಟ್. ಸೊ ಇದರ ಪೇರೆಂಟ್ ಮಿನಿಸ್ಟ್ರಿ ಯಾವುದು ಅಂದರೆ ಮಿನಿಸ್ಟ್ರಿ ಆಫ್ ರೂರಲ್ ಡೆವಲಪ್ಮೆಂಟ್. ಸೊ ಇದು ಕೂಡ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಷ್ಟು ನಮಗೆ ಈ ಒಂದು ಆರ್ಟಿಕಲ್ನಿಂದ ಸಿಗ್ತಾ ಇರೋ ಇನ್ಫಾರ್ಮೇಷನ್ ಆಗಿದೆ. ಈಗ ಮುಂದಿನ ಆರ್ಟಿಕಲ್ನ ನೋಡೋಣ. ಈಗಾಗಲೇ ನಾವು ಹಿಂದಿನ ಒಂದು ಆರ್ಟಿಕಲ್ನಲ್ಲಿ ನೋಡಿದ್ವಿ, ನರೇಗಾನ ಚೇಂಜ್ ಮಾಡೋದಕ್ಕೆ ಬಿಲ್ಲನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ, ಎಲ್ಲಿ ಚಳಿಗಾಲದ ಅಧಿವೇಶನದಲ್ಲಿ. ಸೊ ಅದೇ ರೀತಿಯಾಗಿ ನ್ಯೂಕ್ಲಿಯರ್ ಪವರ್ ಪ್ಲಾನ್ಸ್ ಏನಿದೆ, ನಮ್ಮ ರಾಷ್ಟ್ರದಲ್ಲಿರುವಂಥ ನ್ಯೂಕ್ಲಿಯರ್ ಪವರ್ ಪ್ಲಾನ್ಸ್ ಏನಿದೆ ಅದರಲ್ಲಿ ಪ್ರೈವೇಟ್ ಸೆಕ್ಟರ್ ಪಾರ್ಟಿಸಿಪೇಷನನ್ನು ಇನ್ವಾಲ್ವ್ ಮಾಡೋದಕ್ಕೆ ಮತ್ತೊಂದು ಬಿಲ್ಲನ್ನು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಸೊ ಆ ಬಿಲ್ನ ಹೆಸರು ಬಂದು ಶಾಂತಿ ಬಿಲ್ ಅನ್ನುವಂಥದ್ದು. ಸೊ ಈ ಒಂದು ಆರ್ಟಿಕಲ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಹೇಗೆ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ, ಎರಡಕ್ಕೂ ಇಂಪಾರ್ಟೆಂಟ್, ಲೈಕ್ ಪ್ರಿಲಿಮ್ಸ್ಗೂ ಇಂಪಾರ್ಟೆಂಟ್ ಆಗುತ್ತೆ, ಮೇನ್ಸ್ಗೂ ಇಂಪಾರ್ಟೆಂಟ್ ಆಗುತ್ತೆ. ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವಲ್ಲಿ ನೋಡಿದಾಗ ಶಾಂತಿ ಬಿಲ್ನ ಪ್ರಾವಿಷನ್ಸ್ ಏನಿದೆ ಈ ಪ್ರಾವಿಷನ್ಸ್ ಇಂಪಾರ್ಟೆಂಟ್ ಆಗುತ್ತೆ. ಮೇನ್ಸ್ ಪರ್ಸ್ಪೆಕ್ಟಿವಲ್ಲಿ ನೋಡಿದಾಗ ನಮ್ಮ ಒಂದು ನ್ಯೂಕ್ಲಿಯರ್ ಸೆಕ್ಟರ್ ಏನಿದೆ, ಭಾರತದ ನ್ಯೂಕ್ಲಿಯರ್ ಸೆಕ್ಟರ್ ಏನಿದೆ ಇದರ ಕುರಿತಾಗಿ ಕಂಪ್ಲೀಟ್ ಡೀಟೇಲ್ಸ್ ನಮಗೆ ಗೊತ್ತಿರಬೇಕು. ಅಂದರೆ ನ್ಯೂಕ್ಲಿಯರ್ ಸೆಕ್ಟರ್ನ ಯಾರು ಮ್ಯಾನೇಜ್ ಮಾಡ್ತಾ ಇದ್ದಾರೆ, ಅದರಲ್ಲಿರುವಂಥ ಪ್ರಾವಿಷನ್ಸ್ ಏನು, ಮತ್ತು ಈಗ ಹೊಸ ಬಿಲ್ ಯಾವ ರೀತಿಯಾಗಿ ಚೇಂಜಸನ್ನು ತರುತ್ತೆ, ಇದೆಲ್ಲ ನಾವು ತಿಳ್ಕೊಬೇಕಾಗತ್ತೆ. ಸೊ ಆ ಒಂದು ನಿಟ್ಟಿನಲ್ಲಿ ನಾವು ಇವತ್ತು ಈ ಆರ್ಟಿಕಲ್ನ ನೋಡ್ತಾ ಇದ್ದೀವಿ. ಸೊ ಮೊದಲಿಗೆ ನಾವು ಏನು ನೋಡಬೇಕು ಅಂದರೆ, ಇಂಡಿಯಾದ ನ್ಯೂಕ್ಲಿಯರ್ ಸೆಕ್ಟರ್ ಯಾವ ರೀತಿಯಾಗಿದೆ ಅನ್ನೋದನ್ನ ನೋಡಬೇಕಾಗುತ್ತೆ. ಸೊ ಅಂದರೆ ಇದುವರೆಗೂ ನ್ಯೂಕ್ಲಿಯರ್ ಸೆಕ್ಟರ್ ಏನಿದೆ ಅದನ್ನ ಯಾವ ರೀತಿಯಾಗಿ ಭಾರತ ಮ್ಯಾನೇಜ್ ಮಾಡ್ಕೊಂಡು ಬಂದಿದೆ ಅನ್ನುವಂಥದ್ದು. ಇದು ಇದುವರೆಗೂ ಇಂಡಿಪೆಂಡೆನ್ಸಿಂದ, ಸ್ವಾತಂತ್ರ್ಯ ನಂತರ ಏನು ಡೆವಲಪ್ಮೆಂಟ್ಸ್ ಆಗಿದೆ ಇಲ್ಲಿವರೆಗೂ ಸ್ಟೇಟ್ ಕಂಟ್ರೋಲ್ಡ್ ಆಗಿದೆ. ನ್ಯೂಕ್ಲಿಯರ್ ಸೆಕ್ಟರ್ ಏನೇ ಇದ್ರು, ನ್ಯೂಕ್ಲಿಯರ್ ಪವರ್ ಪ್ಲಾನ್ಸ್ ಏನು ನಡೆಯುತ್ತೆ, ರನ್ ಆಗ್ತಾ ಇದೆ ಇದುವರೆಗೂ ಎಲ್ಲನೂ ಸ್ಟೇಟ್ ಕಂಟ್ರೋಲ್ ಅಂದರೆ ಗವರ್ನಮೆಂಟ್ ಕಂಟ್ರೋಲಲ್ಲಿ ಇದೆ. ಸೊ ಇದು ಮೇಯ್ನಾಗಿ ಡಾಮಿನೇಟ್ ಮಾಡೋದು ಯಾವುದು, ಡಿಪಾರ್ಟ್ಮೆಂಟ್ ಆಫ್ ಅಟಾಮಿಕ್ ಎನರ್ಜಿ ಮತ್ತು ನ್ಯೂಕ್ಲಿಯರ್ ಪವರ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್, ಎರಡೂ ಕೂಡ ಗವರ್ನಮೆಂಟ್ ಬಾಡೀಸ್ ಆಗಿರುವಂಥ ಕಾರಣ ಏನು ಗೊತ್ತಾಗುತ್ತೆ ನಮಗೆ ಇಲ್ಲಿ, ಇಟ್ ಇಸ್ ಸ್ಟೇಟ್ ಡಾಮಿನೇಟೆಡ್ ಅಥವಾ ಸ್ಟೇಟ್ ಕಂಟ್ರೋಲ್ಡ್ ಅಂತ ಗೊತ್ತಾಗುತ್ತೆ ನ್ಯೂಕ್ಲಿಯರ್ ಸೆಕ್ಟರ್. ತದನಂತರ ಕರೆಂಟ್ ಕೆಪಾಸಿಟಿ ಎಷ್ಟು ನ್ಯೂಕ್ಲಿಯರ್ದು ಅಂತಂದರೆ 7.5 GW ಇದೆ. ಆ್ಯಂಡ್ ಇಟ್ ಆಲ್ಮೋಸ್ಟ್ 3% ಕಾಂಟ್ರಿಬ್ಯೂಷನನ್ನು ಕೊಡುತ್ತೆ ಟುವರ್ಡ್ಸ್ ಎಲೆಕ್ಟ್ರಿಸಿಟಿ. ಬರೀ 3%. ಇವಾಗ ನಾವು ಭಾರತದ ಒಂದು ಟಾರ್ಗೆಟ್ಸನ್ನು ನೋಡಿದ್ರೆ, NDCಗಳನ್ನು ನೋಡಿದ್ರೆ ಏನು ನಾವು ಫಾಸಿಲ್ ಫ್ಯೂಯಲಿಂದ ಕ್ಲೀನ್ ಎನರ್ಜಿಗೆ ಟ್ರಾನ್ಸಿಟ್ ಆಗ್ತೀವಿ ಅಂತ ಹೇಳ್ತಾ ಇದೆ ಭಾರತ. ಬಟ್ ಸ್ಟಿಲ್ ಹಾಗೆ ನೋಡಿದ್ರೆ ಬರೀ ನ್ಯೂಕ್ಲಿಯರ್ನ ಒಂದು ಕಾಂಟ್ರಿಬ್ಯೂಷನ್ ಇದೆ, ಇಟ್ ಇಸ್ ಓನ್ಲಿ 3%.
ಯಾಕೆ? ಮೇನ್ಲಿ ಇಟ್ ಸ್ಟೇಟ್ ಕಂಟ್ರೋಲ್ಡ್ ಆಗಿರುವಂತಹ ಕಾರಣ. ಯಾಕೆಂದರೆ ಗವರ್ನಮೆಂಟ್ ಹೆಚ್ಚಿನದಾಗಿ ಅದ್ರ ಮೇಲೆ ಇನ್ವೆಸ್ಟ್ ಮಾಡೋದಕ್ಕೆ ಆಗೋದಿಲ್ಲ, ಬಿಕಾಸ್ ಫಂಡ್ಸ್ ಕ್ರಂಚ್ ಆಗುತ್ತೆ. ಸೊ ಫಂಡ್ಸ್ ಕಡಿಮೆ ಆದಾಗ ಏನಾಗುತ್ತೆ, ಬೇರೆ ಏನು ಡೆವಲಪ್ಮೆಂಟಲ್ ಸ್ಕೀಮ್ಸ್ ಇದೆ ಅದಕ್ಕೆ ಫಂಡ್ಸ್ ಕಡಿಮೆ ಆಗುತ್ತೆ. ಇವಾಗ ನ್ಯೂಕ್ಲಿಯರ್ ಮೇಲೆ ಜಾಸ್ತಿ ಇನ್ವೆಸ್ಟ್ ಮಾಡಿದ್ರೆ ಬೇರೆ ಡೆವಲಪ್ಮೆಂಟಲ್ ಸ್ಕೀಮ್ಸ್ ಏನಿರುತ್ತೆ, ಡೆವಲಪ್ಮೆಂಟಲ್ ಸ್ಕೀಮ್ಸ್ಗೆ ಈ ಒಂದು ಏನು ಫಂಡಿಂಗ್ ಇರುತ್ತೆ ಅದು ಕಡಿಮೆ ಆಗುತ್ತೆ. ಸೊ ಆ ದೃಷ್ಟಿಯಿಂದ ಬ್ಯಾಲೆನ್ಸ್ ಮಾಡೋಕ್ಕೆ ಹೋದಾಗ ಏನಾಗುತ್ತೆ ಅಂತಾರೆ, ನ್ಯೂಕ್ಲಿಯರ್ಗೆ ಇಲ್ಲಿ ಫಂಡಿಂಗ್ ಕಡಿಮೆ ಆಗ್ತಾ ಇದೆ. ಸೊ ಹಾಗಾಗಿ ಜಸ್ಟ್ 3% ಮಾತ್ರನೇ, ಲೈಕ್ ಓವರ್ ಆಲ್ ಕಂಟ್ರಿಯ ಎಲೆಕ್ಟ್ರಿಸಿಟಿ ಕಾಂಟ್ರಿಬ್ಯೂಷನನ್ನು ನಾವು ಚೆಕ್ ಮಾಡಿದ್ರೆ ನ್ಯೂಕ್ಲಿಯರ್ ಎನರ್ಜಿ ಎಷ್ಟು ಕಾಂಟ್ರಿಬ್ಯೂಟ್ ಮಾಡ್ತಾ ಇದೆ, ಬರೀ 3%. ಸೊ ಇದನ್ನು ಕೂಡ ನಾವು ಇನ್ಕ್ರೀಸ್ ಮಾಡಬೇಕಾಗುತ್ತೆ. ಬಿಕಾಸ್ ನಾವು ಏನು ಹೇಳಿದ್ದೀವಿ, 2070 ಅಷ್ಟರಲ್ಲಿ ನೆಟ್ ಝೀರೋ ಎಮಿಷನ್ಸನ್ನು ಫಾಲೋ ಮಾಡ್ತೀವಿ ಅಂತ ಭಾರತ ನೀಡಿರುವಂಥ ಧ್ಯೇಯವಾಕ್ಯ. ಸೊ ಆಗೇನಾಗುತ್ತೆ ಅಂತಂದರೆ, ಯಾವಾಗ ಈ ನ್ಯೂಕ್ಲಿಯರ್ ಎನರ್ಜಿಯ ಒಂದು ಪ್ರೊಡಕ್ಷನನ್ನು ಜಾಸ್ತಿ ಮಾಡ್ತೀವಿ, ಈ ನೆಟ್ ಝೀರೋ ಎಮಿಷನ್ಗೆ ನಾವು ಏನಂತೀವಿ ಮತ್ತಷ್ಟು ಹತ್ತಿರ ಆಗ್ತೀವಿ. ಆ ಒಂದು ಗೋಲ್ ಏನಿದೆ ಆ ಗೋಲ್ಗೆ ಹತ್ತಿರ ಆಗ್ತಾ ಹೋಗ್ತೀವಿ. ಸೊ ಆ ನಿಟ್ಟಿನಲ್ಲಿ ಈ ಶಾಂತಿ ಬಿಲ್ಲನ್ನು ಅವರು ಇಂಟ್ರೊಡ್ಯೂಸ್ ಮಾಡಿರೋದು. ಸೊ ಶಾಂತಿಯ ಫುಲ್ ಫಾರ್ಮ್ ಏನು ಅಂದರೆ ಸಸ್ಟೈನಬಲ್ ಹಾರ್ನೆಸಿಂಗ್ ಆ್ಯಂಡ್ ಅಡ್ವಾನ್ಸ್ಮೆಂಟ್ ಆಫ್ ನ್ಯೂಕ್ಲಿಯರ್ ಎನರ್ಜಿ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ. ಸೊ ಇದು ಎಂಟೈರ್ ಬಿಲ್ನ ಹೆಸರು. ಸೊ ಈ ಬಿಲ್, ಈ ಒಂದು ಏನು ಫುಲ್ ಫಾರ್ಮ್ ಇದೆ, ಈ ಫುಲ್ ಫಾರ್ಮ್ ಕೂಡ ಕೆಲವೊಂದು ಸತಿ ಎಕ್ಸಾಮ್ಗಳಲ್ಲಿ ಕೇಳುವಂಥ ಚಾನ್ಸಸ್ ಇದೆ. ಈ ಗ್ರೂಪ್ ಸಿ ಎಕ್ಸಾಮ್ಗಳಲ್ಲಿ ಬರುವಂಥ ಚಾನ್ಸಸ್ ಇರುವಂಥ ಕಾರಣ ನಾವು ಇದನ್ನ ನೋಡ್ತಾ ಇದ್ದೀವಿ. ನಂತರ ಕೋರ್ ಆಬ್ಜೆಕ್ಟಿವ್ ಏನು ಅಂತಂದರೆ ಆಕ್ಸಲರೇಟ್ ನ್ಯೂಕ್ಲಿಯರ್ ಎನರ್ಜಿ ಎಕ್ಸ್ಪಾನ್ಷನ್ ಆ್ಯಂಡ್ ಎನ್ಶೋರ್ ಸ್ಟ್ರಾಟಜಿಕ್ ರೆಗ್ಯುಲೇಷನ್. ನಮ್ಮ ನ್ಯೂಕ್ಲಿಯರ್ ಎನರ್ಜಿಯ ಪ್ರೊಡಕ್ಷನ್ ಏನಿದೆ ಅದನ್ನ ಮತ್ತಷ್ಟು ಹೆಚ್ಚಿಸೋದು, ಅದರ ಜೊತೆಗೆ ಈ ಏನು ರೆಗ್ಯುಲೇಷನ್ ಇದೆ, ನ್ಯೂಕ್ಲಿಯರ್ ಸೆಕ್ಟರ್ ಮೇಲೆ ಏನು ರೆಗ್ಯುಲೇಷನ್ ಇದೆ ಅದನ್ನು ಮತ್ತಷ್ಟು ಎನ್ಹ್ಯಾನ್ಸ್ ಮಾಡುವಂಥದ್ದಕ್ಕೆ ಈ ಒಂದು ಬಿಲ್ಲನ್ನು ತಂದಿದ್ದಾರೆ. ಸೊ ಹಾಗಾದರೆ ಈ ಒಂದು ಬಿಲ್ನ ಮುಖ್ಯ ಪ್ರಾವಿಷನ್ಸ್ ಏನು ಅನ್ನೋದು ನಮಗೆ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಮೊದಲಿಗೆ ಏನು ಅಂತಂದರೆ ಓಪನಿಂಗ್ ನ್ಯೂಕ್ಲಿಯರ್ ಸೆಕ್ಟರ್ ಟು ನ್ಯೂಕ್ಲಿಯರ್ ಪವರ್ ಟು ಪ್ರೈವೇಟ್ ಸೆಕ್ಟರ್. ಸೊ ಈಗಾಗಲೇ ನಾನು ಹೇಳಿರೋ ಥರ ಪ್ರೈವೇಟ್ ಸೆಕ್ಟರ್ಗಳು ಏನಿರ್ತವೆ ಅಂದರೆ ಖಾಸಗಿ ವಲಯ ಏನಿದೆ, ಖಾಸಗಿ ವಲಯ ನ್ಯೂಕ್ಲಿಯರ್ ಎನರ್ಜಿಯಲ್ಲಿ ಇನ್ವೆಸ್ಟ್ ಮಾಡ್ಬೋದು. ಅಂದರೆ ಅವರೇ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ಸನ್ನು ಬಿಲ್ಡ್ ಮಾಡ್ಬೋದು, ಅವರೇ ಓನ್ ಮಾಡ್ಬೋದು ಮತ್ತು ಆಪರೇಟ್ ಕೂಡ ಮಾಡ್ಬೋದು. ಸೊ ಇದರಿಂದ ಏನಾಗುತ್ತೆ, ಪಬ್ಲಿಕ್ ಸೆಕ್ಟರ್ ಮೊನೋಪಾಲಿಯನ್ನು ಇಲ್ಲಿ ನಾವು ಎಂಡ್ ಮಾಡೋದನ್ನ ನೋಡ್ಬೋದಾಗುತ್ತೆ. ತದನಂತರ ಮುಖ್ಯವಾಗಿ ಏನು ಅಂತಂದರೆ ಇಲ್ಲಿ ಈ ಒಂದು ಹೊಸದಾದ ಬಿಲ್ ಏನಿದೆ ಇದು 2 ಮುಖ್ಯ ಮಸೂದೆಗಳನ್ನ ಬದಲಾಯಿಸುತ್ತೆ. ಒಂದು ಅಟಾಮಿಕ್ ಎನರ್ಜಿ ಆ್ಯಕ್ಟ್ ಆಫ್ 1962, ಮತ್ತೊಂದು ಸಿವಿಲ್ ಲಯಬಿಲಿಟಿ ಫಾರ್ ನ್ಯೂಕ್ಲಿಯರ್ ಡ್ಯಾಮೇಜ್ ಆ್ಯಕ್ಟ್ 2010ರಲ್ಲಿ ಬಂದಂಥದ್ದು. ಸೊ ಈ 2 ಮಸೂದೆಗಳನ್ನು ಬದಲಾಯಿಸುತ್ತೆ, ಅಂದರೆ ಅಮೆಂಡ್ ಮಾಡುತ್ತೆ ಅನ್ನುವಂಥದ್ದು. ಸೊ ಯಾವ ರೀತಿಯಾಗಿ ಅಮೆಂಡ್ ಮಾಡುತ್ತೆ ಅಂತಂದರೆ ಲೀಗಲ್ ರಿಫಾರ್ಮ್ಸ್ ಫಾರ್ ನ್ಯೂಕ್ಲಿಯರ್ ಎಕ್ಸ್ಪ್ಯಾನ್ಷನ್, ಪ್ರೈವೇಟ್ ಖಾಸಗಿ ವಲಯ ಮತ್ತು ವಿದೇಶಿ ಹೂಡಿಕೆಗಳೇನಿದೆ ಅದನ್ನು ನ್ಯೂಕ್ಲಿಯರ್ ಸೆಕ್ಟರಲ್ಲಿ ತರಬೇಕು ಅಂತಲೇ ಈ 2 ಆ್ಯಕ್ಟ್ಗಳನ್ನು ಅಮೆಂಡ್ ಮಾಡಬೇಕಾಗುತ್ತೆ. ತದನಂತರ ಏನು ಚೇಂಜಸ್ ತರುತ್ತೆ ಅಂದರೆ ಕ್ಯಾಪ್ಸ್ ಸಪ್ಲೈಯರ್ ಲಯಬಿಲಿಟಿ ಮತ್ತು ಅಲೈನ್ಸ್ ವಿತ್ ಗ್ಲೋಬಲ್ ನಾರ್ಮ್ಸ್, ಗ್ಲೋಬಲಲ್ಲಿ ಜಾಗತಿಕವಾಗಿ ಕೆಲವು ಕಾನೂನುಗಳೇನಿದೆ, ಕೆಲವು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಏನಿದೆ ಅವುಗಳಿಗೆ ಇದು ಅಲೈನ್ ಆಗುತ್ತೆ. ತದನಂತರ ರಿಸ್ಕ್ ರಿಸ್ಕನ್ನು ಕೂಡ ಇಲ್ಲಿ ಕಡಿಮೆ ಮಾಡುತ್ತೆ. ಸೊ ಇದರಿಂದ ಇವೆಲ್ಲ ಆದಾಗ ಇನ್ವೆಸ್ಟ್ಮೆಂಟ್ ಕೂಡ ಹೆಚ್ಚಾಗುತ್ತೆ ಅನ್ನುವಂಥದ್ದು. ಹಾಗಾದರೆ ಶಾಂತಿ ಬಿಲ್ ಏನಕ್ಕೆ ಬೇಕು ಅನ್ನೋದು ಕೂಡ ನಮಗೆ ಇಂಪಾರ್ಟೆಂಟ್ ಆಗುತ್ತೆ ವಿತ್ ರೆಸ್ಪೆಕ್ಟ್ ಟು ಮೇನ್ಸ್ ನಾವು ನೋಡಿದಾಗ. ಓಕೆನಾ? ಸೊ ಅದನ್ನು ನಾವು ಈಗ ನೋಡೋಣ. ಮೇನ್ಸಲ್ಲಿ ಈಗಾಗಲೇ ಹೇಳಿರ್ತಾರೋ ಶಾಂತಿ ಬಿಲ್ ಯಾಕೆ ಬೇಕು. ಒಂದು ಕ್ಲೀನ್ ಎನರ್ಜಿ, ನಾವೇನೇನು ಈಗಾಗಲೇ ನಾನು ಏನು ಹೇಳಿದೆ 2070 ಒಳಗಡೆ ಭಾರತ ನೆಟ್ ಝೀರೋ ಎಮಿಷನನ್ನು ಫಾಲೋ ಮಾಡ್ತೀವಿ ಅಂತ ಕೊಟ್ಟಿರುವಂತಹ NDC ಏನಿದೆ ಅದನ್ನು ಎನ್ಶೋರ್ ಮಾಡೋದಕ್ಕೆ. ತದನಂತರ ಎನರ್ಜಿ ಆ್ಯಂಡ್ ಸೆಕ್ಯೂರಿಟಿ ಡಿಮ್ಯಾಂಡ್. ಈಗಾಗಲೇ ಭಾರತದಲ್ಲಿ ಏನು ಎಲೆಕ್ಟ್ರಿಸಿಟಿಯ ಡಿಮ್ಯಾಂಡ್ ಏನಿದೆ ಅಥವಾ ಎನರ್ಜಿ ಡಿಮ್ಯಾಂಡ್ ಏನಿದೆ ಅದು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಹೋಗ್ತಾ ಇದೆ. ಅದು ಈ ಕೃತಕ ಬುದ್ಧಿಮತ್ತೆ ಬಂದಾಗಿಂದ ಅದರ ಒಂದು ಡೆವಲಪ್ಮೆಂಟ್ ಆಗ್ತಾ ಇರೋ ಕಾರಣ ಮತ್ತಷ್ಟು ಎನರ್ಜಿ ಡಿಮ್ಯಾಂಡನ್ನು ನಾವು ನೋಡ್ತಾ ಇದ್ದೀವಿ. ಸೊ ಹಾಗಾಗಿ ಅದನ್ನು ಫುಲ್ಫಿಲ್ ಮಾಡೋದಕ್ಕೆ ಈ ಒಂದು ಪ್ರೈವೇಟ್ ಸೆಕ್ಟರ್ನ ಪಾರ್ಟಿಸಿಪೇಷನ್ ಇಂಪಾರ್ಟೆಂಟ್ ಆಗುತ್ತೆ. ಟೆಕ್ನಾಲಜಿ ಮಾಡರ್ನೈಸೇಷನ್, ಯಾವಾಗ ಪ್ರೈವೇಟ್ ಸೆಕ್ಟರ್ ಬರುತ್ತೆ ಅಲ್ಲಿ ಆಬ್ವಿಯಸ್ ಆಗಿ ಬೇರೆ ಬೇರೆ ಹೊಸದಾದ ಟೆಕ್ನಾಲಜಿಯನ್ನು ನಾವು ಅಲ್ಲಿ ಇಂಟ್ರೊಡ್ಯೂಸ್ ಮಾಡ್ಬೋದು. ತದನಂತರ ಗ್ಲೋಬಲ್ ಇಂಟಿಗ್ರೇಷನ್. ಸೊ ಈ ಎಲ್ಲ ಒಂದು ಕಾರಣಗಳಿಂದ ನಮಗೆ ಶಾಂತಿ ಬಿಲ್ ಇಂಪಾರ್ಟೆಂಟ್ ಆಗುತ್ತೆ ಅಂತ. ಸೊ ಇಲ್ಲಿವರೆಗೂ ಯಾಕೆ ಈ ಒಂದು ಪ್ರೈವೇಟ್ ಸೆಕ್ಟರನ್ನು ನ್ಯೂಕ್ಲಿಯರಲ್ಲಿ ಅಲೌವ್ ಮಾಡಿಲ್ಲ, ನ್ಯೂಕ್ಲಿಯರ್ ಪವರ್ಗೆ ಯಾಕೆ ಪ್ರೈವೇಟ್ ಸೆಕ್ಟರ್ನ ಅಲೌವ್ ಮಾಡಿಲ್ಲ ಅಂದರೆ ಫಸ್ಟ್ ಇದು ಬಂದು ನ್ಯಾಷನಲ್ ಸೆಕ್ಯೂರಿಟಿ ರೀಸನಿಂದ. ಅಂದರೆ ಈಗಾಗಲೇ ಹೇಳಿರುತ್ತೆ ಪ್ರೈವೇಟ್ ಸೆಕ್ಟರ್ ಅಂತ ಬಂದಾಗ ಫಾರಿನ್ ಇನ್ವೆಸ್ಟ್ಮೆಂಟ್ಸ್ ಯಾವಾಗ ನಾವು ಜಾಸ್ತಿ ಮಾಡ್ತೀವಿ, ಫಾರಿನ್ ಇನ್ವೆಸ್ಟ್ಮೆಂಟ್ಸ್ ಅಂತಲೇ ಬೇರೆ ದೇಶಗಳಿಂದ ಇನ್ವೆಸ್ಟ್ಮೆಂಟ್ಸ್ ಬರುತ್ತೆ. ಸೊ ಅದು ಯಾವುದಿಂದಾದ್ರೂ ಬರ್ಬೋದು, ಪಾಕಿಸ್ತಾನದಿಂದ ಬರ್ಬೋದು, ಚೈನಾದಿಂದ ಬರ್ಬೋದು, ಅಂದರೆ ನಮ್ಮ ಒಂದು ಎನಿಮಿ ಕಂಟ್ರೀಸಿಂದ ಬರ್ಬೋದು. ಸೊ ಇದರಿಂದ ನಮ್ಮ ಒಂದು ನ್ಯಾಷನಲ್ ಸೆಕ್ಯೂರಿಟಿಗೆ ಇಲ್ಲಿ ಕುತ್ತಾಗ್ಬೋದು ಅನ್ನೋ ಕಾರಣದಿಂದ. ತದನಂತರ ಏನು ಅಂತಂದರೆ ಈ ನ್ಯೂಕ್ಲಿಯರ್ ಆಕ್ಸಿಡೆಂಟ್ಸ್ ಏನಾದರೂ ಆದರೆ ಅದರ ಲಯಬಿಲಿಟಿ ಏನಿದೆ ಆ ಲಯಬಿಲಿಟಿ ಜಾಸ್ತಿ ಇರುತ್ತೆ. ಈಗ ಗವರ್ನಮೆಂಟ್ ಲಯಬಿಲಿಟಿ ಇರುತ್ತೆ, ಈಗೆಲ್ಲ ಗವರ್ನಮೆಂಟ್ ಓನ್ಡ್ ಇರೋವಂಥ ಕಾರಣ ಏನೇ ಒಂದು ಆಕ್ಸಿಡೆಂಟ್ ಆದರೂ ಅದು ಗವರ್ನಮೆಂಟ್ನ ಜವಾಬ್ದಾರಿ ಆಗುತ್ತೆ.
ಬಟ್ ಈಗ ಪ್ರೈವೇಟ್ ಸೆಕ್ಟರ್ ಬಿಲ್ಡ್ ಆಪರೇಟ್ ಮಾಡ್ತಾ ಇದೆ ಅಂತಂದರೆ ಆ ಒಂದು ಲಯಬಿಲಿಟಿ ಅಂದರೆ ಅದರ ರಿಸ್ಕ್ ಹೆಚ್ಚಿರುವಂಥ ಕಾರಣ ಪ್ರೈವೇಟ್ ಸೆಕ್ಟರ್ಸ್ ಅವರು ಸರಿಯಾದ ಒಂದು ಇನಿಷಿಯೇಟಿವ್ಸನ್ನು ತಗೊಂಡಿಲ್ಲ ಆ ಒಂದು ಪ್ರೊಟೆಕ್ಷನ್ಗೆ ಅಂತಂದರೆ ಅದು ಕೂಡ ಪ್ರಾಬ್ಲಮ್ ಆಗುತ್ತೆ. ತದನಂತರ ಇಲ್ಲಿ ನ್ಯೂಕ್ಲಿಯರ್ ಸೇಫ್ಟಿ ಈಗಾಗಲೇ ಹೇಳಿರೋ ಥರ ಪ್ರಾಫಿಟ್ ಮೋಟಿವ್ ಜಾಸ್ತಿ ಇರುತ್ತೆ. ಸೇಫ್ಟಿ ಕಲ್ಚರ್ಗಿಂತ ನಮಗೆ ಪ್ರಾಫಿಟ್ ಆಗ್ತಾ ಇದೆಯಾ ಅನ್ನುವಂಥದ್ದನ್ನ ನೋಡುವುದು. ತದನಂತರ ಅಂತಂದರೆ ಈ ವೇಸ್ಟ್ ಡಿಸ್ಪೋಸಲ್ ಕೂಡ ಪ್ರಾಬ್ಲಮ್ ಆಗುತ್ತೆ. ಆಕ್ಸಿಡೆಂಟ್ಸ್ಗಳು ಕೂಡ ಹೆಚ್ಚಾಗುವಂಥ ಸಂದರ್ಭಗಳು ಜಾಸ್ತಿ ಇರುತ್ತೆ. ಯಾಕೆ ಅಂತಂದರೆ ಅವರು ಪ್ರಾಫಿಟ್ ಮೋಟಿವ್ ಆಗಿರುವಂಥ ಪ್ರೈವೇಟ್ ಸೆಕ್ಟರ್ ಏನಿರುತ್ತೆ ಯೂಶಲಾಗಿ ಪ್ರಾಫಿಟ್ ಮೋಟಿವ್. ಸೊ ಹಾಗಾಗಿ ಸೇಫ್ಟಿಯನ್ನು ಅವರು ಇಲ್ಲಿ ಕಡೆಗಣಿಸ್ತಾರೆ. ಅದರಿಂದ ಆಕ್ಸಿಡೆಂಟ್ಸ್ಗಳಾಗುವುದು ಕೂಡ ಹೆಚ್ಚಿದೆ. ಸೊ ಇದೆಲ್ಲ ಇದರ ಒಂದು ಕೀ ಕನ್ಸರ್ನ್ಸ್ ಆಗಿದೆ ಅನ್ನೋದನ್ನು ನಾವು ತಿಳ್ಕೊಬೇಕು. ನಂತರ ಗೊತ್ತಿರಬೇಕು ಅಂದರೆ ಈಗ ಪ್ರೈವೇಟ್ ಸೆಕ್ಟರ್ನ ಎಂಟರ್ ಮಾಡೋದಕ್ಕೆ ಬಿಟ್ಟಿದ್ದಾರೆ. ಬಟ್ ಸ್ಟಿಲ್ ಕೆಲವೊಂದು ಸ್ಟ್ರಾಟಜಿಕ್ ಡಿಸಿಷನ್ಸ್ ಏನಿದೆ ಅಥವಾ ಕೆಲವೊಂದು ಇಂಪಾರ್ಟೆಂಟ್ ವರ್ಕ್ಸ್ ಏನಿರ್ತವೆ ಅದನ್ನು ಈಗಲೂ ಕೂಡ ಗವರ್ನಮೆಂಟ್ ಕಂಟ್ರೋಲಲ್ಲಿ ಇದೆ. ಯಾವುದು ಅಂತಂದರೆ ಸ್ಟೇಟ್ ಕಂಟ್ರೋಲ್ ಆಫ್ ನ್ಯೂಕ್ಲಿಯರ್ ವೆಪನ್ಸ್ ಇರ್ಬೋದು, ಇಲ್ಲ ಫಿಸೈಲ್ ಮೆಟೀರಿಯಲ್ ಇರ್ಬೋದು, ಇದೆಲ್ಲನೂ ಈಗಲೂ ಕೂಡ ಗವರ್ನಮೆಂಟ್ ಕಂಟ್ರೋಲಲ್ಲಿದೆ. ಸೊ ಇದರಲ್ಲಿ ಪ್ರೈವೇಟ್ ಸೆಕ್ಟರ್ನ ಪಾರ್ಟಿಸಿಪೇಷನನ್ನು ಓಪನ್ ಮಾಡಿಲ್ಲ. ತದನಂತರ ಅಂತಂದರೆ ರೆಗ್ಯುಲೇಟರಿ ಅಥಾರಿಟಿ ಮತ್ತು ಗವರ್ನಮೆಂಟ್ ಅಡಿಯಲ್ಲೇ ಇದೆ. ಅಂದರೆ ಏನಾದ್ರು ಪ್ರಾಬ್ಲಮ್ ಆಯಿತು ವಿತ್ ರೆಸ್ಪೆಕ್ಟ್ ಟು ಪ್ರೈವೇಟ್ ಸೆಕ್ಟರ್ ಅಂತಂದರೆ ಆ ಒಂದು ಪ್ರೈವೇಟ್ ಸೆಕ್ಟರ್ನ ಲೈಸೆನ್ಸನ್ನು ಕ್ಯಾನ್ಸಲ್ ಮಾಡೋದಿರ್ಬೋದು, ಇಲ್ಲ ಆ ಪ್ರೈವೇಟ್ ಸೆಕ್ಟರ್ನ ನ್ಯೂಕ್ಲಿಯರ್ ಪವರಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕೆ ಬಿಡದೇ ಇರ್ಬೋದು. ಇದೆಲ್ಲ ಒಂದು ಅಥಾರಿಟಿ ಏನಿದೆ ಅದು ಕೂಡ ಈಗಲೂ ಕೂಡ ಅದು ಗವರ್ನಮೆಂಟ್ ಅಡಿಯಲ್ಲೇ ಇದೆ ಅಂತ. ತದನಂತರ ಸ್ಟ್ರಾಟಜಿಕ್ ಅಸೆಟ್ಸ್ ನಾಟ್ ಹ್ಯಾಂಡೆಡ್ ಓವರ್ ಟು ಪ್ರೈವೇಟ್ ಪ್ಲೇಯರ್ಸ್. ಈಗ ಒಂದು ನ್ಯೂಕ್ಲಿಯರ್ ಪವರ್ ಪ್ಲ್ಯಾಂಟನ್ನು ತೊಗೊಂಡ್ರೆ ಇಟ್ ಬಿಕಮ್ಸ್ ಅ ಸ್ಟ್ರಾಟಜಿಕ್ ಅಸೆಟ್. ಅಂದರೆ ಈಗ ನಮ್ಮ ಒಂದು ಕೈಗಾಲಿರುವಂಥ ನ್ಯೂಕ್ಲಿಯರ್ ಪ್ಲ್ಯಾಂಟನ್ನು ತೊಗೊಂಡ್ರೆ ನಾವು ಆ ಪ್ಲ್ಯಾಂಟ್ ಏನಾಗುತ್ತೆ, ಇಟ್ ಬಿಕಮ್ಸ್ ಅ ಸ್ಟ್ರಾಟಜಿಕ್ ಅಸೆಟ್. ಸೊ ಅದನ್ನು ಪ್ರೈವೇಟ್ ಪ್ಲೇಯರ್ಸ್ಗೆ ಕೊಡೋದಿಲ್ಲ. ಸೊ ಅವ್ರು ಬೇಕಾದ್ರೆ ಅವರೇ ಒಂದು ಸೆಪ್ರೇಟ್ ಆದ ಪ್ಲ್ಯಾಂಟನ್ನು ನಿರ್ಮಿಸಿ ಅದನ್ನು ಆಪರೇಟ್ ಮಾಡ್ಕೋಬೋದು ಅನ್ನುವಂಥದ್ದು. ಸೊ ಹಾಗಾಗಿ ಈ ಎಲ್ಲ ಅಂದರೆ ಸೇಫ್ಟಿ ದೃಷ್ಟಿಯಿಂದ ಈ ಮೂರು ವರ್ಕ್ಸ್ ಇದೆ ಅಥವಾ ಫಂಕ್ಷನ್ಸ್ ಏನಿದೆ ಇದೆಲ್ಲನೂ ಈಗಲೂ ಕೂಡ ಸ್ಟೇಟ್ ಕಂಟ್ರೋಲಲ್ಲೇ ಇದೆ ಅನ್ನುವಂಥದ್ದು ಕೂಡ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಒಟ್ಟಾರೆಯಾಗಿ ನಾವು ನೋಡೋದಾದರೆ ಈ ಶಾಂತಿ ಬಿಲ್ ಏನಿದೆ ಭಾರತದ ನ್ಯೂಕ್ಲಿಯರ್ ಸೆಕ್ಟರ್ ಏನಿದೆ ಇದರಲ್ಲಿ ಒಂದು ರೀತಿಯಾದ ಬದಲಾವಣೆಯನ್ನು ತರುತ್ತೆ. ಎಸ್, ಇಟ್ ಈಸ್ ಗುಡ್. ಬಟ್ ಅಟ್ ದ ಸೇಮ್ ಟೈಮ್ ಅದರ ಒಂದು ರೆಗ್ಯುಲೇಷನ್ ಇರ್ಬೋದು, ಭದ್ರತೆ ಇರ್ಬೋದು, ಅಥವಾ ಒಂದು ಲಯಬಿಲಿಟಿ ಫ್ರೇಮ್ವರ್ಕ್ಸ್ ಏನಿದೆ ಅಂದರೆ ಹೊಣೆಗಾರಿಕೆ ವ್ಯವಸ್ಥೆ ಏನಿದೆ ಅದನ್ನು ಯಾವ ರೀತಿಯಾಗಿ ನೋಡ್ಕೋತಾರೆ, ಯಾವ ರೀತಿಯಾಗಿ ಅದನ್ನು ಬಿಲ್ಡ್ ಮಾಡ್ತಾರೆ ಅನ್ನುವಂತಹ ಇನ್ಫಾರ್ಮೇಷನ್ ನಮಗೆ ಈ ಒಂದು ಆರ್ಟಿಕಲ್ನಲ್ಲಿ ಸಿಗ್ತದೆ. ಈಗ ಮುಂದಿನ ಆರ್ಟಿಕಲ್ನ ನೋಡೋಣ. ವೈ ವರ್ ಇಂಡಿಗೋ ಆಪರೇಷನ್ಸ್ ಡಿಸ್ಟ್ರಪ್ಟೆಡ್. ಸೊ ಇತ್ತೀಚೆಗಷ್ಟೇ ನಮಗೆಲ್ಲ ಗೊತ್ತು, ದೇಶದ ಅತಿ ದೊಡ್ಡ ವಿಮಾನಯಾನ ಸಂಸ್ಥೆಯಾದಂತಹ ಇಂಡಿಗೋ ಏನಿದೆ ತನ್ನ ಒಂದು ಆಪರೇಷನ್ನಲ್ಲಿ ಹಲವಾರು ಡಿಸ್ಟ್ರಪ್ಷನನ್ನು ನೋಡ್ತು. ಅಂದರೆ ಗಂಭೀರ ಕಾರ್ಯಾಚರಣಾ ಅಡಚಣೆಗಳನ್ನು ಇದು ಎದುರಿಸ್ತು ಅಂತ ಹೇಳ್ಬೋದು. ಸೊ ಇದರಿಂದ ಸಾವಿರಾರು ಪ್ರಯಾಣಿಕರು ಇದರಿಂದ ಏನು ಮಾಡೋದು ತೊಂದರೆಯನ್ನು ಅನುಭವಿಸಿದ್ರು ಅನ್ನೋದು ಕೂಡ ನಮಗೆ ಗೊತ್ತು. ಸೊ ಅದು ಈ ಒಂದು ಸ್ಥಿತಿಗೆ ಏನು ಕಾರಣ ಅನ್ನೋದನ್ನ ಈ ಒಂದು ಆರ್ಟಿಕಲ್ನಲ್ಲಿ ನಾವು ಅನಲೈಸ್ ಮಾಡ್ತೀವಿ. ಸೊ ಮೊದಲಿಗೆ ಏನಾಯಿತು ಅನ್ನೋದು ಬೇಕಾಗುತ್ತೆ. ಸೊ ಡಿಸೆಂಬರ್ ಸ್ಟಾರ್ಟಿಂಗಲ್ಲಿ ಏನಾಯಿತು ಅಂದರೆ ಇಂಡಿಗೋದ ಸುಮಾರು 5,000ಕ್ಕೂ ಹೆಚ್ಚು ವಿಮಾನಗಳು ಹಾರಾಡುವುದು ಅಥವಾ ವಿಮಾನಗಳನ್ನು ರದ್ದು ಮಾಡಲಾಯಿತು ಅಂತ. ಸುಮಾರು 5,000ಗೂ ಹೆಚ್ಚು ಅಂತಂದರೆ ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ ಎಷ್ಟು ಜನ ಪ್ಯಾಸೆಂಜರ್ಸ್ ಅದರಿಂದ ಅಫೆಕ್ಟ್ ಆಗಿರ್ತಾರೆ ಅನ್ನುವಂಥದ್ದು. ನಂತರ ಫ್ಲೈಟ್ ಡಿಲೇಗಳು ಆಗೋಕ್ಕೆ ಸ್ಟಾರ್ಟ್ ಆದವು. ಅಂದರೆ ಈಗ ಇವತ್ತು ಹೋಗಬೇಕಾಗಿರೋ ಫ್ಲೈಟ್ ನಾಡಿದ್ದು ಹೊರಡೋದು ಈ ರೀತಿಯಾಗಿ ಆಯಿತು. ನಂತರ ಏನಾಯಿತು ಅಂತಂದರೆ ಪೈಲಟ್ ಡ್ಯೂಟಿ ಅಸೈನ್ಮೆಂಟ್ ಏನಿದೆ ಇದು ಸರಿಯಾಗಿ ಇಲ್ಲದೆ ಇರುವಂತಹ ಕಾರಣದಿಂದ ಈ ಒಂದು ಪ್ರಾಬ್ಲಮ್ ಆಯಿತು ಅಂತ ಕೂಡ ನಾವು ಇಲ್ಲಿ ಅನಲೈಸ್ ಮಾಡಬೇಕಾಗುತ್ತೆ. ಸೊ ಈ ಒಂದು ಪ್ರಾಬ್ಲಮ್ಗೆ ಇಮಿಡಿಯೇಟ್ ಕಾಸ್ ಏನು ಅಂತ ನಾವು ನೋಡೋಕೆ ಹೋದರೆ, ಇಮಿಡಿಯೇಟ್ ಕಾರಣ ಏನು ಅಂತ ನಾವು ನೋಡೋಕೆ ಹೋದರೆ, ಮೊದಲಿಗೆ ಕ್ರೂ ಶಾರ್ಟೇಜ್. ಕ್ರೂ ಶಾರ್ಟೇಜ್ ಅಂದರೆ ಇನ್ಸಫಿಷಿಯೆಂಟ್ ಪೈಲಟ್ಸ್ ಮತ್ತು ಕ್ಯಾಬಿನ್ ಕ್ರೂ ಇಲ್ಲದೆ ಇರುವಂಥ ಕಾರಣ. ಸೊ ಯಾಕೆ ಈ ಒಂದು ಪೈಲಟ್ಸ್ ಆಗಲಿ ಅಥವಾ ಕ್ಯಾಬಿನ್ ಕ್ರೂಗಳಾಗಲಿ ಇರಲಿಲ್ಲ ಅಂತಂದರೆ ಅವರ ಒಂದು ಸ್ಕೆಡ್ಯೂಲಿಂಗ್ ಏನಿದೆ, ಅವರ ಒಂದು ಟೈಮ್ ಟೇಬಲ್ ಅಥವಾ ಆಪರೇಟಿಂಗ್ ಸ್ಕೆಡ್ಯೂಲ್ಗಳನ್ನು ಹಾಕ್ತಾರೆ, ಆ ಒಂದು ಸ್ಕೆಡ್ಯೂಲಿಂಗ್ ಸರಿಗಿಲ್ಲದೆ ಇರುವಂಥ ಕಾರಣ. ತದನಂತರ ಅಂತಂದರೆ ಕ್ರೂ ರೋಸ್ಟರಿಂಗ್ ಗ್ಯಾಪ್ಸ್ ಅನ್ನುವಂಥದ್ದು. ಸೊ ಇಲ್ಲಿ ಈಗಾಗಲೇ ಹೇಳಿರೋ ಥರ ಇನ್ಸಫಿಷಿಯೆಂಟ್ ಸ್ಕೆಡ್ಯೂಲಿಂಗ್ ಆದಂಥ ಕಾರಣ ಏನಾಯಿತು ಅಂತಂದರೆ, ಈಗ ಸರ್ಕಾರ ಹೊಸದಾಗಿ ಒಂದು FDTL ರೂಲ್ಸ್ ಅಂತ ತಂತು. ಅದೇನು ಅಂತದೊಂದು ಕೂಡ ನಾವು ಮುಂದಿನ ಸ್ಲೈಡಲ್ಲಿ ನೋಡೋಣ. ಸೊ ಈ FDTL ಏನಿದೆ, ಈ FDTL ಇಂದ ಏನಾಯಿತು ಅಂದರೆ ಪೈಲಟ್ಸ್ಗಳು ಏನಿರ್ತಾರೆ ಇಲ್ಲ ಕ್ಯಾಬಿನ್ ಕ್ರೂಗಳು ಏನಿರ್ತಾರೆ
ಅವರಿಗೆ ಒಂದು ಏನಂತೀವಿ ಡ್ಯೂಟಿ ಆರ್ಸ್, ಎಷ್ಟು ಡ್ಯೂಟಿ ಆರ್ಸ್ ಪರ್ಮಿಟ್ ಇದೆ, ಈಗ ವಾರಕ್ಕೆ ಇಂತಿಷ್ಟು ಡ್ಯೂಟಿ ಆರ್ಸ್ ಅಂತ ಅಂದ್ಬಿಟ್ಟು ಸರ್ಕಾರ ಫಿಕ್ಸ್ ಮಾಡ್ತು. ಬಟ್ ಈ ಒಂದು ಇಂಪ್ರಾಪರ್ ಸ್ಕೆಡ್ಯೂಲಿಂಗಿಂದ ಈ ಪೈಲಟ್ ಮತ್ತು ಕ್ರೂಗಳ FDTL ಏನಿದೆ ಇದು ಕೂಡ ವೇರಿ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಸೊ ಇದರಿಂದ ಏನಾದ್ರು ಪೈಲಟ್ಗಳು ಮತ್ತು ಕ್ಯಾಬಿನ್ ಕ್ರೂಗಳ ಶಾರ್ಟೇಜ್ ಆದಂತಹ ಕಾರಣ ಈ ಒಂದು ಇಮಿಡಿಯೇಟ್ ಫ್ಲೈಟ್ ಡಿಸ್ಟ್ರಪ್ಷನ್ ಆಯಿತು ಅನ್ನುವಂಥದ್ದು ಏನಂತ ಪ್ರಿಲಿಮಿನರಿ ರಿಪೋರ್ಟಲ್ಲಿ ಸಿಕ್ಕಿರುವಂತಹ ಇನ್ಫಾರ್ಮೇಷನ್ ಆಗಿದೆ. ಸೊ ಈಗ ನಾವು FDTL ಅಂದರೆ ಏನು ಅಂತ ನೋಡೋಣ. FDTL ಅಂತಂದರೆ ಫ್ಲೈಟ್ ಡ್ಯೂಟಿ ಟೈಮ್ ಲಿಮಿಟೇಷನ್ಸ್ ಅನ್ನುವಂಥದ್ದು FDTL. ಸೊ ಏನು ಮಾಡುತ್ತೆ FDTL ರೂಲ್ಸ್ ಅಂತಂದರೆ ಎಷ್ಟು ಗಂಟೆ ಕೆಲಸ ಮಾಡಬೇಕು ಅಂದರೆ ಮ್ಯಾಕ್ಸಿಮಮ್ ಫ್ಲೈಯಿಂಗ್ ಅವರ್ಸನ್ನು ಅದು ಹೇಳುತ್ತೆ. ತದನಂತರ ಎಷ್ಟು ರೆಸ್ಟ್ ಪೀರಿಯಡ್ ಇರಬೇಕು ಅನ್ನೋದನ್ನು ಕೂಡ ಇದು ನಿಯಂತ್ರಿಸುತ್ತೆ. ಸೊ ಈ ಒಂದು FDTLನ ಇಶ್ಯೂ ಮಾಡೋದು DGCA, ಡೈರೆಕ್ಟರೇಟ್ ಜನರಲ್ ಆಫ್ ಸಿವಿಲ್ ಏವಿಯೇಷನ್ ಏನಿದ್ದಾರೆ, ಇವರು ಈ ಒಂದು FDTL ರೂಲ್ಸನ್ನು ಕಂಟ್ರೋಲ್ ಮಾಡುವಂಥದ್ದು ಅಥವಾ ನೀಡುವಂಥದ್ದು. ಸೊ ಇತ್ತೀಚೆಗಷ್ಟೇ ಏನು ಮಾಡಿದರು ಅಂತಂದರೆ ಅಲೋವಬಲ್ ಡ್ಯೂಟಿ ರೂಲ್ಸ್ ಏನಿದೆ ಅದನ್ನು ಕಡಿಮೆ ಮಾಡಿದ್ದಾರೆ. ಅಂದರೆ ಫೇಸ್ 2019 ಆ್ಯಕ್ಚುಲ್ ಆಗಿ ಈ ರೂಲ್ಸನ್ನು ಇಂಪ್ಲಿಮೆಂಟ್ ಮಾಡಿದ್ದು. ಬಟ್ 2024 ಅಷ್ಟರಲ್ಲಿ ಇದನ್ನ ಲೈಕ್ ಫೇಸ್ ವೈಸಲ್ಲಿ ಇಂಪ್ಲಿಮೆಂಟ್ ಮಾಡ್ಕೊಂಡು ಬರಬೇಕು ಅನ್ನುವಂಥದ್ದು. ಆದರೆ ಈಗ ಯಾಕೆ ಇದು ಕೊರತೆ ಆಯಿತು ಅಂತ, ಲೈಕ್ ಯಾಕೆ ಈ ಒಂದು ಪ್ರಾಬ್ಲಮ್ ಆಯಿತು ಅಂತಂದರೆ DGCA ಏನು ಹೇಳ್ತು ಅಂದರೆ November 1st, 2025 ಈ ಒಂದು FDTL ರೂಲ್ಸ್ ಏನಿದೆ ಇದನ್ನ ಕಂಪ್ಲೀಟಾಗಿ ನೀವು ಫಾಲೋ ಮಾಡಬೇಕು ಅಂತ ಆದೇಶವನ್ನು ನೀಡ್ತು. ಸೊ ಯಾವಾಗ ಈ ಆದೇಶವನ್ನು ನೀಡ್ತು, ಇಂಡಿಗೋ ಅದಕ್ಕೆ ಪ್ರಿಪೇರ್ ಆಗಿಲ್ಲ. 2019 2024 ಅಂತ ಕೊಟ್ಟಿದ್ದು, ಬಟ್ 2025 ಆಗಿದೆ. 2019 2025 ಕೂಡ ಪೀರಿಯಡ್ ಟೈಮ್ ಇತ್ತು, ಆಲ್ಮೋಸ್ಟ್ 5-6 ಇಯರ್ಸ್ ಟೈಮ್ ಅಂತಂದಾಗ ಆ ಒಂದು ಟೈಮ್ ಪೀರಿಯಡಲ್ಲಿ ಇಂಡಿಗೋ ಏನಿದೆ ಇದು ಸರಿಯಾಗಿ ಪ್ರಿಪೇರ್ ಆಗಿರಲಿಲ್ಲ. ಏನಾಗಿತ್ತು ಅಂತಾರೆ, ಪೈಲಟ್ನ ಕೊರತೆ ಇರ್ಬೋದು, ಇಲ್ಲ ವೆರಿ ಟೈಟ್ ಆಪರೇಷನಲ್ ಮಾರ್ಜಿನ್ಸ್ ಇರುವಂತಹ ಕಾರಣ ಈ ಒಂದು ಪ್ರಾಬ್ಲಮನ್ನು ಇಂಡಿಗೋ ಎದುರಿಸ್ತು ಅಂತ ನಾವು ತಿಳ್ಕೊಬೇಕಾಗತ್ತೆ. ಸೊ ಹಾಗಾದರೆ ಯಾಕೆ ಈಗ ಬೇರೆ ಎಲ್ಲ ಈ FDTL ಏನಿದೆ ಎಲ್ಲ ಏರ್ಲೈನ್ಸ್ಗಳಿಗೂ ಅಪ್ಲೈ ಆಗುವಂಥದ್ದು, ಈಗ ಬೇರೆ ಏರ್ ಇಂಡಿಯಾ ಇರ್ಬೋದು, ಸ್ಪೈಸ್ ಜೆಟ್ ಇರ್ಬೋದು, ಇವ್ರುಗಳಿಗೆ ಯಾಕೆ ಇಷ್ಟು ದೊಡ್ಡ ಸಮಸ್ಯೆ ಆಗಲಿಲ್ಲ ಇದು ಅಂತಂದರೆ ಅವರಲ್ಲಿ ಏನು ಅಂದರೆ ಪೈಲಟ್ಗಳ ಸಂಖ್ಯೆ ಹೆಚ್ಚಿದ್ರು ಒಂದು. ಸೊ ಏನಾಗ್ತಾ ಇದೆ ಅಂತಂದರೆ ಇವ್ರಿಗೆ ಬೇರೆ ಮ್ಯಾಕ್ಸಿಮಮ್ ಫ್ಲೈಯಿಂಗ್ ಅವರ್ಸು, ರೆಸ್ಟ್ ಪೀರಿಯಡ್ಸ್ ಇದೆಲ್ಲ ಇಂಪ್ಲಿಮೆಂಟ್ ಮಾಡಿದ್ರು ಕೂಡ ಪೈಲಟ್ ನಂಬರ್ಸ್ ಹೆಚ್ಚಿರುವಂಥ ಕಾರಣ ಅವರು ಆ ಸ್ಕೆಡ್ಯೂಲಿಂಗನ್ನು ಈಸಿಯಾಗಿ ಮಾಡ್ಬೋದಿತ್ತು. ಅದು ಒಂದು. ತದನಂತರ ಏನು ಫ್ಲೆಕ್ಸಿಬಲ್ ರೋಸ್ಟರಿಂಗ್ ಮೆಥಡ್, ಅದು ತದನಂತರ ಏನು ಹೈಪರ್ ಎಫಿಷಿಯನ್ಸಿ ಅಂದರೆ ಲೆಸ್ ಹೈಪರ್ ಎಫಿಷಿಯಂಟ್ ಸ್ಕೆಡ್ಯೂಲಿಂಗ್, ಅಂದರೆ ಹೈಪರ್ ಎಫಿಷಿಯೆಂಟಾಗಿ ಸ್ಕೆಡ್ಯೂಲಿಂಗ್ ಮಾಡಲಿಲ್ಲ, ಬಟ್ ಸ್ಟಿಲ್ ಅಂದರೆ ಪೈಲಟ್ಸ್ಗಳಿಗೆ ಇರ್ಬೋದು, ಕ್ಯಾಬಿನ್ ಕ್ರೂಗಳಿಗೆ ಇರ್ಬೋದು ಸರಿಯಾದ ಒಂದು ರೆಸ್ಟಿಂಗ್ ಪೀರಿಯಡನ್ನು ಅವರು ಕೊಟ್ಟರು. ಸೊ ಈ ಎಲ್ಲ ಕಾರಣದಿಂದ ಅವರಿಗೆ ಅಷ್ಟಾಗಿ ಸಮಸ್ಯೆಯನ್ನು ಇವರು ಎದುರಿಸಿಲ್ಲ ಅನ್ನೋದನ್ನು ನಾವು ತಿಳ್ಕೊಬೇಕಾಗತ್ತೆ. ಇನ್ನು ನಾವು ಪ್ಯಾಸೆಂಜರ್ಸ್ ಮೇಲೆ ಇದು ಯಾವ ರೀತಿಯಾಗಿ ಪರಿಣಾಮವನ್ನು ಬೀಳ್ತು ಅಂತಂದರೆ ನಾವೀಗಾಗಲೇ ಹೇಳಿದ್ದೀವಿ, ಅವರಿಗೆ ಫ್ಲೈಟ್ಗಳು ಡಿಲೇ ಆಗಿದ್ದಂಥ ಕಾರಣ ಏನಾಯಿತು, ಅಂದರೆ ಅವರ ಒಂದು ಫ್ಯಾಮಿಲಿ ಫಂಕ್ಷನ್ಸ್ ಇರ್ಬೋದು, ಇಲ್ಲ ಅಂತಂದರೆ ಅವರ ಒಂದು ಹೆಲ್ತ್ ಚೆಕಪ್ಸ್ ಏನಾದ್ರು ಇದ್ದರೆ ಇದೆಲ್ಲ ಕೂಡ ಡಿಸ್ಟ್ರಪ್ಟ್ ಆಯಿತು. ಸೊ ಒಂದು ಅದು. ತದನಂತರ ಏನು ಅಂತಂದರೆ ಇದರಿಂದ ಏನಾಯಿತು ಅಂತಂದರೆ ಇಂಡಿಗೋ ಅವರಿಗೆ ಪರಿಹಾರವಾಗಿ ಸುಮಾರು 1,000 ಕೋಟಿಯಷ್ಟು ರೀಫಂಡ್ಗಳನ್ನು ನೀಡಬೇಕಾಯಿತು. 1,000 ಕೋಟಿಯಷ್ಟು ರೀಫಂಡ್ಸ್ಗಳಂತಂದರೆ ಅಗೇನ್ ಫಸ್ಟ್ ಆಫ್ ಆಲ್ ಇಂಡಿಗೋ ಏನಂತೀವಿ ವರ್ಸ್ಟ್ ಕಂಡೀಷನಲ್ಲಿ ವರ್ಕ್ ಮಾಡ್ತಾ ಇದೆ. ಅದ್ರ ಜೊತೆಗೆ 1,000 crores ವಾಪಸ್ ಕೊಡಬೇಕು ಅಂತಂದರೆ ಅದು ತುಂಬ ವರ್ಸ್ಟಾಗಿ ಎಫೆಕ್ಟ್ ಮಾಡುತ್ತೆ ಬೋತ್ ಇಂಡಿಗೋ ಆ್ಯಂಡ್ ಇಂಡಿಯನ್ ಇಕಾನಮಿ ಅನ್ನೋದನ್ನ ನಾವು ಇಲ್ಲಿ ತಿಳ್ಕೊಬೇಕು. ತದನಂತರ ಸ್ಟ್ರಕ್ಚರಲ್ ಚಾಲೆಂಜಸ್ ಏನು ಇಂಡಿಯನ್ ಏವಿಯೇಷನ್ ಸೆಕ್ಟರಲ್ಲಿ ನಾವು ನೋಡಿದಾಗ ಚಾಲೆಂಜಸ್ ಏನು ಅಂತಂದರೆ ಅಗ್ರೆಸಿವ್ ಕೆಪಾಸಿಟಿ ಎಕ್ಸ್ಪ್ಯಾನ್ಷನ್ ಮತ್ತು ಹೈ ಪೈಲಟ್ ಅಟ್ರಿಷನ್ ಅನ್ನುವಂಥದ್ದು. ಸೊ ಈ ಎರಡೂ ಕೂಡ ಇಂಡಿಯನ್ ಏವಿಯೇಷನ್ನಲ್ಲಿ ಇರುವಂಥ ಮುಖ್ಯವಾದ ಪ್ರಾಬ್ಲಮ್ಸ್ ಅನ್ನೋದನ್ನ ನಾವು ತಿಳ್ಕೊಬೇಕು. ತದನಂತರ ಏನಾಗುತ್ತೆ, ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂ ನಾವು ಇಲ್ಲಿ ನೋಡೋಕ್ಕೆ ಹೋದಾಗ ಯಾವ ರೀತಿಯಾದ ರೆಗ್ಯುಲೇಟರ್ಸ್ ಏವಿಯೇಷನ್ ಸೆಕ್ಟರ್ನ ಕಂಟ್ರೋಲ್ ಮಾಡ್ತಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ 2 ರೆಗ್ಯುಲೇಟರ್ಸ್ ಬರ್ತಾರೆ, ಒಂದು DGCA, ಒಂದು ಮಿನಿಸ್ಟ್ರಿ ಆಫ್ ಸಿವಿಲ್ ಏವಿಯೇಷನ್. DGCA ಏನಿದೆ, ಒಂದು ಏರ್ಪ್ಲೇನ್ ಏನಾದ್ರು ಹಾರಾಟ ನಡೆಸಬೇಕು ಅಂತ ಅಂದರೆ ಅದಕ್ಕೆ ಬೇಕಾಗಿರುವಂಥ ಸೇಫ್ಟಿ ಪ್ರಿಕಾಷನ್ಸನ್ನು ಎಲ್ಲ ಸರಿಗಿದೆಯಾ ಅನ್ನೋದರ ಚೆಕ್ ಮಾಡೋದಿರ್ಬೋದು. ತದನಂತರ FDTL ನಾರ್ಮ್ಸನ್ನು ಕೊಡೋದಿರ್ಬೋದು, ಮತ್ತು ವಾರ್ನಿಂಗ್ಸ್ ಮತ್ತು ಕಾಂಪ್ಲೈನ್ಸ್ ಪ್ಲಾನ್ಸ್ ಇವುಗಳನ್ನು ಡೆವಲಪ್ ಮಾಡೋದಕ್ಕೆ DGCA ಹೆಲ್ಪ್ ಮಾಡುತ್ತೆ. ಇನ್ನು ಮಿನಿಸ್ಟ್ರಿ ಆಫ್ ಸಿವಿಲ್ ಏವಿಯೇಷನ್ ಏನು ಮಾಡುತ್ತೆ ಅಂದರೆ ಪ್ಯಾಸೆಂಜರ್ ಕನ್ವೀನಿಯನ್ಸನ್ನು ಎನ್ಶೋರ್ ಮಾಡೋದು ಮತ್ತು ಪ್ಯಾಸೆಂಜರ್ ಸೇಫ್ಟಿಯನ್ನು ಕೂಡ ಇದು ಎನ್ಶೋರ್ ಮಾಡುತ್ತೆ.
ಸೊ ಇದಿಷ್ಟು ರೋಲ್ಸ್ ಆಫ್ DGCA ಆ್ಯಂಡ್ ಮಿನಿಸ್ಟ್ರಿ ಆಫ್ ಸಿವಿಲ್ ಏವಿಯೇಷನ್ ಆಯಿತು. ಸೊ ಈ ಒಂದು ಏನು ಇಂಡಿಗೋ ಅಡಚಣೆಯ ಸಮಸ್ಯೆ ಆಯಿತು, ಇದು ಕೇವಲ ಒಂದು ಕಂಪನಿಯ ಸಮಸ್ಯೆ ಅಲ್ಲ, ಭಾರತದಲ್ಲಿ ಇರುವಂತಹ ಸ್ಟ್ರಕ್ಚರಲ್ ಚಾಲೆಂಜಸನ್ನು ಕೂಡ, ಮತ್ತು ವಿಮಾನ ಸುರಕ್ಷತೆಯ ಕುರಿತಾಗಿ, ಕಾರ್ಮಿಕ ಹಕ್ಕುಗಳ ಕುರಿತಾಗಿ, ಮತ್ತು ನಿಯಂತ್ರಣ ವ್ಯವಸ್ಥೆಗಳೇನಿದೆ ಇವು ಎಲ್ಲದರ ಮಧ್ಯೆ ಇರುವಂತಹ ಗ್ಯಾಪ್ಸ್ಗಳನ್ನು ಇದು ಐಡೆಂಟಿಫೈ ಮಾಡಿದೆ ಅಥವಾ ತೋರಿಸಿದೆ ಅಂತ. ಸೊ ಈಗ ಏನು ಮಾಡಬೇಕು ಅಂತಂದರೆ, ಇವೆಲ್ಲ ಒಂದು ಏನಿದೆ ಸೆಕ್ಟರ್ಸ್ ಏನಿದೆ ಅಂದರೆ, ಈಗ ವಿಮಾನ ಸುರಕ್ಷತೆ ಇರ್ಬೋದು, ಕಾರ್ಮಿಕ ಹಕ್ಕುಗಳಿರ್ಬೋದು, ಅಥವಾ ನಿಯಂತ್ರಣ ವ್ಯವಸ್ಥೆ ಇರಬೇಕು, ಇವುಗಳ ಎಲ್ಲದರ ನಡುವೆ ಒಂದು ಸಮತೋಲನವನ್ನು ನಾವು ಎನ್ಶೋರ್ ಮಾಡ್ಕೋಬೇಕು. ಓನ್ಲಿ ದೆನ್ ಈ ರೀತಿಯಾದ ಒಂದು ಪ್ರಾಬ್ಲಮ್ಸನ್ನು ಮುಂದೆ ನಾವು ತಡಿಬಹುದಾಗುತ್ತೆ ಅನ್ನೋದನ್ನ ತಿಳ್ಕೋಬೇಕು. ಸೊ ಇಷ್ಟು ಈ ಒಂದು ಆರ್ಟಿಕಲ್ನಲ್ಲಿ ಸಿಗ್ತಾ ಇರೋ ಇನ್ಫಾರ್ಮೇಷನ್. ಮುಂದಿನ ಆರ್ಟಿಕಲ್ನ ನೋಡೋಣ. ಅನ್ಪ್ಯಾಕಿಂಗ್ ಇನ್ಫ್ಲೇಷನ್, ಮಿಸ್ಲೀಡಿಂಗ್ ಕೋರ್, ವೀಕ್ ಡಿಮ್ಯಾಂಡ್, ಫುಡ್ ಪ್ರೈಸಸ್. ಸೊ ಇತ್ತೀಚಿನ ಒಂದು ದತ್ತಾಂಶವನ್ನು ನಾವು ನೋಡಿದ್ರೆ, ನವಂಬರ್ನಲ್ಲಿ ಇದ್ದಂತಹ ಹೆಡ್ಲೈನ್ ರೀಟೇಲ್ ಇನ್ಫ್ಲೇಷನ್ ಏನಿದೆ ಇದು 0.71% ಆಗಿದೆ ಅನ್ನೋದು ನಮಗೆ ತಿಳಿತಾ ಇದೆ. ಸೊ ಇದು ಕಡಿಮೆ ಅಂತ ಕಾಣಿಸಿದ್ರು ಕೂಡ ನಮ್ಮ ಒಂದು ಆರ್ಥಿಕ ಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ಳಲು ವಿವಿಧ ರೀತಿಯ ಇನ್ಫ್ಲೇಷನನ್ನು ನಾವು ಮೆಜರ್ ಮಾಡಬೇಕಾಗುತ್ತೆ ಅನ್ನೋದು ಕೂಡ ಇಲ್ಲಿ ನಮಗೆ ಹೇಳ್ತಾ ಇದ್ದಾರೆ. ಕೇವಲ ಹೆಡ್ಲೈನ್ ಇನ್ಫ್ಲೇಷನ್ನ ನಾವು ಮೆಜರ್ ಮಾಡ್ತೀವಿ ಅಂದ್ರೆ ಆಗಲ್ಲ, ಬದಲಿಗೆ ಹಲವಾರು ಇನ್ಫ್ಲೇಷನ್ಸ್ ಏನಿದೆ, ಬೇರೆ ಬೇರೆ ರೀತಿಯಾದ ಇನ್ಫ್ಲೇಷನ್ಸ್ ಏನಿದೆ ಅದನ್ನು ಕೂಡ ಮೆಜರ್ ಮಾಡಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಮೊದಲಿಗೆ ನಮಗೆ ಇಲ್ಲಿ ಏನಾಗ್ತಾ ಇದೆ ಅಂತ ತಿಳ್ಕೊಳ್ಳೋಣ. ತದನಂತರ ನಾವು ಈ ಏನು ಹೆಡ್ಲೈನ್ ಇನ್ಫ್ಲೇಷನ್ ಅಂದರೆ ಏನು, ಕೋರ್ ಇನ್ಫ್ಲೇಷನ್ ಅಂದರೆ ಏನು, ಇವುಗಳ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಸೊ ಮೊದಲಿಗೆ ಏನು ಅಂತಂದರೆ, ಕರೆಂಟ್ ಟ್ರೆಂಡ್ ಏನಾಗ್ತಾ ಇದೆ ಅನ್ನುವಂಥದ್ದು. ಹೆಡ್ಲೈನ್ ಇನ್ಫ್ಲೇಷನ್ ಇಸ್ ಡಿಕ್ಲೈನಿಂಗ್ ಶಾರ್ಪ್ಲಿ ಡ್ಯೂ ಟು, ಯಾಕೆ ಈ ಒಂದು ಹೆಡ್ಲೈನ್ ಇನ್ಫ್ಲೇಷನ್ ರೆಡ್ಯೂಸ್ ಆಗ್ತಾ ಇದೆ ಅಂತ. ಒಂದು, ವೆಜಿಟೇಬಲ್ ಪ್ರೈಸಸ್ ಕಡಿಮೆ ಆಗ್ತದೆ, ಮತ್ತು ಸೀಸನಲ್ ಫುಡ್ಗಳ ಏನು ಚೇಂಜ್ ಆಗ್ತಾ ಇದೆ. ಒಂದು ಸೀಸನ್ಗೆ ನಾವು ಫುಡ್ಗಳನ್ನು ಚೇಂಜ್ ಮಾಡ್ತೀವಿ. ಅಂದರೆ ಈಗ ಫಾರ್ ಎಕ್ಸಾಂಪಲ್ ಚಳಿಗಾಲ ಬಂದ ತಕ್ಷಣ ಫಸ್ಟು ಲೈಕ್ ಅಕ್ಟೋಬರ್ ನವಂಬರ್ ಟೈಮಲ್ಲಿ ಬಟಾಣಿಯನ್ನು ಹೆಚ್ಚಾಗಿ ಬಳಸ್ತೀವಿ, ನಂತರ ತೊಗರಿಕಾಯಿ ಇರ್ಬೋದು, ಆಮೇಲೆ ಅವರೆಕಾಯಿ. ಸೊ ಈ ರೀತಿಯಾಗಿ ಏನು ಸೀಸನಲ್ ಫುಡ್ ಕರೆಕ್ಷನ್ಸ್ ಮಾಡ್ತೀವಿ. ಅದರಿಂದ ತದನಂತರ ಏನು ತರಕಾರಿಗಳ ಒಂದು ಬೆಲೆ ಏನಿದೆ ಅದು ಕಡಿಮೆ ಆಗ್ತಾ ಇರುವಂಥ ಕಾರಣ ಹೆಡ್ಲೈನ್ ಇನ್ಫ್ಲೇಷನ್ ಕುಸಿದಿದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ಈ ಒಂದು ಆರ್ಟಿಕಲ್ನಲ್ಲಿ ನೀಡ್ತಾ ಇರೋ ಇನ್ಫಾರ್ಮೇಷನ್. ತದನಂತರ ಏನು ಅಂತಂದರೆ, ಕೋರ್ ಇನ್ಫ್ಲೇಷನ್ ಕೂಡ ಕಡಿಮೆ ಆಗಿದೆ, ಆದರೆ ನಾಟ್ ಬಿಕಾಸ್ ಆಫ್ ಪ್ರೊಡಕ್ಟಿವಿಟಿ ಗೇನ್ಸ್ ಬಟ್ ಸಪ್ರೆಸ್ಡ್ ಕನ್ಸಂಪ್ಷನ್ ಡಿಮ್ಯಾಂಡ್ ಕಡಿಮೆ ಆಗಿರುವಂಥ ಕಾರಣದಿಂದ ಕೋರ್ ಇನ್ಫ್ಲೇಷನ್ ಕೂಡ ಕಡಿಮೆ ಆಗಿದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಈಗ ಹೆಡ್ಲೈನ್ ಇನ್ಫ್ಲೇಷನ್ ಅಂದರೆ ಏನು, ಕೋರ್ ಇನ್ಫ್ಲೇಷನ್ ಅಂದರೆ ಏನು, ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಸೊ ಮೊದಲಿಗೆ ಹೆಡ್ಲೈನ್ ಇನ್ಫ್ಲೇಷನ್ ಅಂದರೆ ಏನು. ಸೊ ಈ ಹೆಡ್ಲೈನ್ ಇನ್ಫ್ಲೇಷನಲ್ಲಿ ಏನಾಗುತ್ತೆ ಅಂತಂದರೆ, ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸನ್ನು ಮೆಷರ್ ಮಾಡ್ತೀವಿ. ಸೊ ಈ ಒಂದು ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸನ್ನು ಮೆಷರ್ ಮಾಡುವಾಗ ಫುಡ್ಡು, ಫ್ಯೂಯಲ್ಲು, ಕ್ಲಾತಿಂಗು, ಹೌಸಿಂಗು ಎಲ್ಲನೂ ಇನ್ಕ್ಲೂಡ್ ಮಾಡ್ತೀವಿ. ಅಂದರೆ ಮೇಯ್ನಾಗಿ ಫುಡ್ ಆ್ಯಂಡ್ ಫ್ಯೂಯಲನ್ನು ಇನ್ಕ್ಲೂಡ್ ಮಾಡ್ತೀವಿ ಅನ್ನೋದು ನಾವು ತಿಳ್ಕೊಬೇಕು. ಸೊ ಈ ಫುಡ್ ಆ್ಯಂಡ್ ಫ್ಯೂಯಲ್ ಇನ್ಕ್ಲೂಡ್ ಆದರೆ ಅದು ಹೆಡ್ಲೈನ್ ಇನ್ಫ್ಲೇಷನ್ ಆಗುತ್ತೆ. ಫುಡ್ ಆ್ಯಂಡ್ ಫ್ಯೂಯಲನ್ನು ಎಕ್ಸ್ಕ್ಲೂಡ್ ಮಾಡಿದ್ರೆ ಅದು ಕೋರ್ ಇನ್ಫ್ಲೇಷನ್ ಆಗುತ್ತೆ. ಸೊ ಕೋರ್ ಅಂದರೆ ಏನು, 2 F ನಾವು ಮೈನಸ್ ಮಾಡಿದ್ದೀವಿ, ಫುಡ್ ಆ್ಯಂಡ್ ಫ್ಯೂಯಲನ್ನು ಮೈನಸ್ ಮಾಡಿದ್ದೀವಿ. ಯಾಕೆ ಅಂತಂದರೆ, ಈ ಫುಡ್ ಮತ್ತು ಫ್ಯೂಯಲ್ ಏನಿದೆ ಅಂದರೆ ಈಗ ಆಹಾರ ಪದಾರ್ಥಗಳಿರ್ಬೋದು, ಇಲ್ಲ ತೈಲಗಳೇನಿದೆ ಅಂದರೆ ಕಚ್ಚಾ ತೈಲಗಳೇನಿದೆ, ಇವುಗಳನ್ನು ನಾವು ತೊಗೊಂಡ್ರೆ ಅದು ಮಾರ್ಕೆಟ್ ಬೇಸಿಸ್ ಮೇಲೆ ಚೇಂಜ್ ಆಗ್ತಾ ಇರುತ್ತೆ. ಅಂದರೆ ಇವು ವೊಲಟೈಲ್ ಪ್ರಾಡಕ್ಟ್ಸ್ ಆಗಿರುತ್ತೆ. ಅಂದರೆ ಈಸಿಯಾಗಿ ಅವುಗಳ ಒಂದು ದರ ಏನಿದೆ ಅದು ವೇರಿ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಏನಾಗುತ್ತೆ, ನಮಗೆ ಒಂದು ಏನಂತೀವಿ ಸ್ಟ್ಯಾಂಡರ್ಡ್ ಇನ್ಫ್ಲೇಷನ್ ಬೇಕು ಅಂದಾಗ ಅದನ್ನು ನಾವು ತೆಗೆದುಬಿಡ್ತೀವಿ. ಸೊ ದಟ್ ಈಸ್ ಕಾಲ್ಡ್ ಅಸ್ ಕೋರ್ ಇನ್ಫ್ಲೇಷನ್. ಯಾವಾಗ ಅದನ್ನ ಇನ್ಕ್ಲೂಡ್ ಮಾಡ್ತೀವಿ ಅದು ಹೆಡ್ಲೈನ್ ಇನ್ಫ್ಲೇಷನ್ ಆಗುತ್ತೆ. ಮತ್ತೊಂದು ಪಾಯಿಂಟ್ ಇಂಪಾರ್ಟೆಂಟ್ ಏನಾಗುತ್ತೆ ಅಂದರೆ, ಈ CPIಯನ್ನು ಯಾರು ರಿಲೀಸ್ ಮಾಡ್ತಾರೆ ಅನ್ನೋದು. ಇದನ್ನು ನ್ಯಾಷನಲ್ ಸ್ಟ್ಯಾಟಿಸ್ಟಿಕ್ಸ್ ಆಫೀಸ್, ಮಿನಿಸ್ಟ್ರಿ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಆ್ಯಂಡ್ ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನ್ ಏನಿದೆ ಇದರ ಅಡಿಯಲ್ಲಿ ಬರುವಂಥ NSO ಇದನ್ನು ರಿಲೀಸ್ ಮಾಡುತ್ತೆ. ಆ್ಯಂಡ್ ಈ CPIನ ಏನಕ್ಕೆ ಯೂಸ್ ಮಾಡ್ತಾರೆ ಅಂತಂದರೆ, RBI ತನ್ನ ಒಂದು ಇನ್ಫ್ಲೇಷನ್ ಟಾರ್ಗೆಟಿಂಗ್ ಏನಿದೆ +2 to 4% 6% ಏನು ಗ್ಯಾಪಲ್ಲಿ ಇನ್ಫ್ಲೇಷನ್ ಟಾರ್ಗೆಟಿಂಗನ್ನು ಮಾಡುತ್ತೆ, ಅದಕ್ಕೆ CPIಯನ್ನು ಯೂಸ್ ಮಾಡುತ್ತೆ RBI. ಸೊ ದಟ್ ಈಸ್ ಆಲ್ಸೋ ಅನದರ್ ಇಂಪಾರ್ಟೆಂಟ್ ಪಾಯಿಂಟ್. ಸೊ ಈಗ ಇನ್ಫ್ಲೇಷನಲ್ಲಿ ರೋಲ್ ಆಫ್ ಫುಡ್ ಇನ್ಫ್ಲೇಷನ್ ಏನು ಅನ್ನೋದು ಕೂಡ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಹೆಡ್ಲೈನ್ ಇನ್ಫ್ಲೇಷನ್ ಯಾಕೆ ಕಡಿಮೆ ಇದೆ ಅಂತಂದರೆ, ಆಹಾರ ಪದಾರ್ಥಗಳ ದರ ಏನಿದೆ, ಆಹಾರ ಪದಾರ್ಥಗಳ ಪ್ರೈಸಸ್ ಏನಿದೆ ಅದು ಕುಸಿತವಾದಂಥ ಕಾರಣ. ಸೊ ನವಂಬರ್ನಲ್ಲಿ ಫುಡ್ ಇನ್ಫ್ಲೇಷನ್ ಎಷ್ಟಿತ್ತು ಅಂತಂದರೆ, ಇಟ್ ವಾಸ್ ಓನ್ಲಿ ಅರೌಂಡ್ 3.91% ಮಾತ್ರ. ಸೊ ಈ ರೀತಿಯಾಗಿ ಕುಸಿದ ಕಾರಣ ಅಂದರೆ ಆಹಾರ ಪದಾರ್ಥಗಳ ಪ್ರೈಸಸ್ ಕಡಿಮೆ ಆದಂಥ ಕಾರಣ ಫುಡ್ ಇನ್ಫ್ಲೇಷನ್ ಕೂಡ ಕಡಿಮೆ ಆಯಿತು ಅನ್ನೋದನ್ನ ನಾವು ತಿಳ್ಕೊಬೇಕು.
ಆ್ಯಂಡ್ ಆಲ್ಸೋ ಈ ಫುಡ್ ಇನ್ಫ್ಲೇಷನ್ ಏನಿದೆ ಇದು ಯಾವುದರಿಂದ ಡ್ರೈವ್ ಆಗುತ್ತೆ ಅಂದರೆ ಇದರ ಒಂದು ಕಾಸಸ್ ಏನು, ಫುಡ್ ಇನ್ಫ್ಲೇಷನ್ನ ಕಾಸಸ್ ಏನು ಅಂತ ನಾವು ನೋಡಿದಾಗ ಒಂದು ವೆದರ್ ಶಾಕ್ಸ್, ಅಂದರೆ ಸಡನ್ನಾಗಿ ಫಾರ್ ಎಕ್ಸಾಂಪಲ್ ಈಗ ಈ ವೆದರ್ ಶಾಕ್ಸನ್ನು ನಾವು ಆನಿಯನ್ ಪ್ರೈಸಸಲ್ಲಿ ನಾವು ನೋಡ್ಬೋದು. ಈರುಳ್ಳಿಯ ದರಗಳು ವೇರಿ ಆಗೋದ್ರಿಂದ ನಾವು ಈ ವೆದರ್ ಶಾಕ್ಸ್ ಹೇಗೆ ಫುಡ್ ಇನ್ಫ್ಲೇಷನನ್ನು ಅಫೆಕ್ಟ್ ಮಾಡುತ್ತೆ ಅನ್ನೋದು ತಿಳ್ಕೊಬೇಕು. ಸೊ ಈಗ ಮಳೆ ಜಾಸ್ತಿ ಆಯಿತು ಅಂದರೆ ಈರುಳ್ಳಿಯ ಒಂದು ಪ್ರೊಡಕ್ಷನ್ ಕಡಿಮೆ ಆಗುತ್ತೆ, ಸೊ ಆಗ ಈರುಳ್ಳಿಯ ದರ ಹೆಚ್ಚಾಗುತ್ತೆ. ಸೊ ವೆದರ್ ಶಾಕ್ ಅದು. ಸೊ ಅದರಿಂದ ಕೂಡ ಫುಡ್ ಇನ್ಫ್ಲೇಷನ್ ಚೇಂಜ್ ಆಗುತ್ತೆ ಅನ್ನುವಂಥದ್ದು. ತದನಂತರ ಸಪ್ಲೈ ಚೈನ್ ಡಿಸ್ಟ್ರಪ್ಷನ್ಸ್, ಅಂದರೆ ಈಗ ಕೆಲವು ಬಾರಿ ಏನಾಗುತ್ತೆ ಅಂತಂದರೆ ಈ ಒಂದು ಏನು ಔಟ್ಪುಟ್ ಬರುತ್ತೆ, ಫಾರ್ಮಿಂಗಿಂದ ಔಟ್ಪುಟ್ ಬರುತ್ತೆ, ಆ ಔಟ್ಪುಟ್ ಇಳುವರಿನೇ ಕಡಿಮೆ ಆಗುತ್ತೆ. ಸೊ ಇಳುವರಿ ಕಡಿಮೆ ಆದಾಗ ಏನಾಗುತ್ತೆ, ಡಿಮ್ಯಾಂಡ್ ಅಷ್ಟೇ ಇದ್ದರೂ ಇಳುವರಿ ಕಮ್ಮಿ ಆಗುತ್ತೆ. ಸೊ ಡಿಮ್ಯಾಂಡ್ ಸೇಮ್ ಇದೆ ಬಟ್ ಸಪ್ಲೈ ರೆಡ್ಯೂಸ್ ಆಯಿತು ಅಂದರೆ ಇಲ್ಲಿ ಕೂಡ ಏನಂತೀವಿ ಪ್ರೈಸಸ್ಗಳು ಜಾಸ್ತಿ ಆಗುತ್ತೆ. ಓಕೆನಾ. ಅದೇ ರೀತಿಯಾಗಿ ಸಪ್ಲೈ ಇನ್ನು ಮತ್ತೆ ಯಾವಾಗ ಕಡಿಮೆ ಆಗ್ಬೋದು. ಇನ್ನು ಕೆಲವು ಸತಿ ಏನಾಗುತ್ತೆ ಅಂತಂದರೆ ಕೆಲವು ಬಾರಿ ಏನು ಮಾಡ್ತಾರೆ ಅಂದರೆ ಈ ಸಪ್ಲೈಯರ್ಸ್ ಏನಂತಾರೆ ಅವರು ಹೋರ್ಡಿಂಗನ್ನು ಮಾಡ್ತಾರೆ. ಏನು ಹೋರ್ಡಿಂಗ್ ಅಂತಂದರೆ ಬೇಕಂತಲೇ ಅವರೇ ಒಂದು ಸಪ್ಲೈ ಕ್ರಂಚನ್ನು ಕ್ರಿಯೇಟ್ ಮಾಡ್ತಾರೆ. ಅಂದರೆ ಅವರ ಆ ಒಂದು ಪ್ರಾಡಕ್ಟ್ ಏನಿರುತ್ತೆ, ಫಾರ್ ಎಕ್ಸಾಂಪಲ್ ಟೊಮೆಟೊ ಅಂತ ತೊಗೊಳ್ಳಿ, ಟೊಮೆಟೊ ರೇಟ್ ಜಾಸ್ತಿ ಆಗುತ್ತೆ ಅಂತ ಅಂದ್ಬಿಟ್ಟು ಅದನ್ನೇನು ಮಾಡ್ತಾರೆ, ಕೆಲವು ದಿನಗಳ ಕಾಲ ಅದನ್ನ ಅವರೇ ಇಟ್ಕೊತಾರೆ, ಸ್ಟಾಕ್ ಪೈಲಿಂಗ್ ಮಾಡಿ ಇಟ್ಕೊತಾರೆ. ತದನಂತರ ಯಾವಾಗ ಟೊಮೆಟೊ ಬೆಲೆ ಹೆಚ್ಚಾಗುತ್ತೆ ಆಗ ಅವರು ಟೊಮೆಟೊನ ಮಾರ್ಕೆಟಿಗೆ ಬಿಡ್ತಾರೆ. ಅಂದರೆ ಯಾವಾಗ ಡಿಮ್ಯಾಂಡ್ ಹೆಚ್ಚಾಗ್ತಾ ಹೋಗುತ್ತೆ ಮಾರ್ಕೆಟಿಗೆ ಟೊಮೆಟೊನ ಬಿಟ್ಟಾಗ ಏನಾಗುತ್ತೆ, ಅದರ ಒಂದು ದರ ಹೆಚ್ಚಾಗುತ್ತೆ. ಸೊ ಅವ್ರಿಗೆ ಹೆಚ್ಚಿನದೊಂದು ಪ್ರಾಫಿಟ್ ಬರುತ್ತೆ ಅನ್ನೋ ಒಂದು ಕಾರಣದಿಂದ ಈ ರೀತಿಯಾಗಿ ಮಾಡ್ತಾರೆ. ಸೊ ಈ ರೀತಿಯಾಗಿ ಸಪ್ಲೈ ಚೈನ್ ಡಿಸ್ಟ್ರಪ್ಷನ್ ಆಗೋದಿರ್ಬೋದು. ಇಲ್ಲಾಂದರೆ ಸ್ಟೋರೇಜ್ ಆ್ಯಂಡ್ ಲಾಜಿಸ್ಟಿಕ್ಸ್ ಗ್ಯಾಪ್ಸಿಂದ, ಅಂದರೆ ಹಲವಾರು ಬಾರಿ ಸ್ಟೋರೇಜ್ ಇಲ್ಲದೆ ಇರುವಂಥ ಕಾರಣ ಏನಾಗುತ್ತೆ ಅಂತಂದರೆ ಸಪ್ಲೈಗಳು ಕೊಳ್ತೋಗುವಂಥ ಕಾರಣ. ಈಗ ವೆಜಿಟೇಬಲ್ಸನ್ನು ತೊಗೊಂಡ್ರೆ, ನಾವು ಟೊಮೆಟೊನ ತೊಗೊಂಡ್ರೆ ಅದು ಇಂತಿಷ್ಟು ಕಾಲ ಮಾತ್ರ, ಅಂದರೆ ಈಗ 1 ವಾರ 2 ವಾರ ಆದರೆ ಇಡ್ಬೋದು. ತದನಂತರ ಏನಾಗುತ್ತೆ, ಅದು ಕೊಳ್ತೋಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದರಿಂದ ಏನಾಗುತ್ತೆ, ಯಾವಾಗ ಕೊಳ್ತೋಗುತ್ತೆ ಅಲ್ಲಿ ಸಪ್ಲೈ ಕಡಿಮೆ ಆಗುತ್ತೆ. ಅದರಿಂದ ಕೂಡ ಏನಂತೀವಿ ಫುಡ್ ಇನ್ಫ್ಲೇಷನ್ ಆಗುವಂಥ ಚಾನ್ಸಸ್ ಇದೆ. ಸೊ ಇದೆಲ್ಲನೂ ಏನು ಫುಡ್ ಇನ್ಫ್ಲೇಷನ್ಗೆ ಇರುವಂಥ ಮುಖ್ಯ ಕಾರಣಗಳು ಅನ್ನುವಂಥದ್ದು. ಸೊ ಯಾವಾಗ ಈ ಒಂದು ಫುಡ್ ಪ್ರೈಸಸ್ಗಳು ಕಡಿಮೆ ಆಗುತ್ತೆ ಅದು ಮುಖ್ಯವಾಗಿ ಇದು ನಮ್ಮ ರೈತರನ್ನು ಅಫೆಕ್ಟ್ ಮಾಡುತ್ತೆ ಒಂದು ಕಡೆಗೆ. ಸೊ ಅದರಿಂದ ಏನಾಗುತ್ತೆ, ಅಗ್ರೇರಿಯನ್ ಡಿಸ್ಟ್ರೆಸ್ ಸ್ಟಾರ್ಟ್ ಆಗುತ್ತೆ. ಸೊ ಇದರಿಂದ ಅವರ ಒಂದು ಲೈವ್ಲಿಹುಡ್ ಏನಿದೆ ಇದು ಕೂಡ ಇಲ್ಲಿ ಏನಂತೀವಿ ಪ್ರಾಬ್ಲಮ್ಗೆ ಬರುತ್ತೆ ಅನ್ನೋದನ್ನ ನಾವು ತಿಳ್ಕೊಬೇಕು. ಸೊ ಇದಿಷ್ಟು ಏನಾಯಿತು ಹೆಡ್ಲೈನ್ ಇನ್ಫ್ಲೇಷನ್, ಫುಡ್ ಇನ್ಫ್ಲೇಷನ್ ಯಾವ ರೀತಿಯಾಗಿ ಲಿಂಕ್ ಆಗಿದೆ ಅಂತ. ಈಗ ನಾವು ಕೋರ್ ಇನ್ಫ್ಲೇಷನ್ಗೆ ಬರೋಣ. ಕೋರ್ ಇನ್ಫ್ಲೇಷನ್ ಏನು, ಈಗಾಗಲೇ ನಾನು ಹೇಳಿರೋ ಥರ ಫುಡ್ ಆ್ಯಂಡ್ ಫ್ಯೂಯಲ್ ಪ್ರೈಸಸನ್ನು ಎಕ್ಸ್ಕ್ಲೂಡ್ ಮಾಡಿರುವಂಥದ್ದು. ಸೊ ಇದರಿಂದ ಏನಾಗುತ್ತೆ ಅಂತಂದರೆ ಕೋರ್ ಡಿಮ್ಯಾಂಡ್ ಏನಿದೆ, ಅಂದರೆ ಮಾರ್ಕೆಟ್ ಎಕಾನಮಿಯಲ್ಲಿ ಯಾವ ರೀತಿಯಾದ ಡಿಮ್ಯಾಂಡ್ ಇದೆ ಅನ್ನೋದು ಕರೆಕ್ಟಾಗಿ ತಿಳಿಯುತ್ತೆ. ಕೋರ್ ಇನ್ಫ್ಲೇಷನ್ನ ಮೆಜರ್ ಮಾಡಿದಾಗ ಆ್ಯಕ್ಚುಯಲ್ ಡಿಮ್ಯಾಂಡ್ ಏನಿದೆ ಅನ್ನೋದು ಕರೆಕ್ಟಾಗಿ ತಿಳಿಯುತ್ತೆ ಅನ್ನೋದು ನಾವು ಇಲ್ಲಿ ತಿಳ್ಕೊಬೇಕು. ನಂತರ ಈಗಿರುವಂತಹ ಕೋರ್ ಇನ್ಫ್ಲೇಷನ್ ಏನಿದೆ ಯಾಕೆ ಇದು ಮಿಸ್ಲೀಡಿಂಗ್ ಅಂತ ನಾವು ಇಲ್ಲಿ ನೋಡಬೇಕು. ಈಗಾಗಲೇ ಇಲ್ಲಿ 2 ರೀತಿಯಾದ ಕೋರ್ ಇನ್ಫ್ಲೇಷನ್ ಬರುತ್ತೆ. ಒಂದು ಸಿಂಪಲ್ ಕೋರ್ ಇನ್ಫ್ಲೇಷನ್, ಒಂದು ಸೂಪರ್ ಕೋರ್ ಇನ್ಫ್ಲೇಷನ್. ಓಕೆನಾ. ಸೊ ಮೊದಲಿಗೆ ಈಗ ನಾವು ಸಿಂಪಲ್ ಕೋರ್ ಇನ್ಫ್ಲೇಷನನ್ನು ನೋಡೋಣ. ಸೊ ಸಿಂಪಲ್ ಕೋರ್ ಇನ್ಫ್ಲೇಷನ್ ಏನಿದೆ ಇದರಲ್ಲಿ ಫ್ಯೂಯಲ್ ಇರ್ಬೋದು ಮತ್ತು ಗೋಲ್ಡ್ ಆ್ಯಂಡ್ ಸಿಲ್ವರ್ ಏನಿದೆ ಇವುಗಳನ್ನು ಇಲ್ಲಿ ಇನ್ಕ್ಲೂಡ್ ಮಾಡ್ತಾರೆ. ಓಕೆನಾ. ಸೊ ಇದು ಅರ್ಥ ಮಾಡ್ಕೊಳ್ಳಿ. ಸಿಂಪಲ್ ಕೋರ್ ಇನ್ಫ್ಲೇಷನ್ ನಾವು ಹೇಳಿದ್ವಿ ಕೋರ್ ಇನ್ಫ್ಲೇಷನ್ ಮೆಜರ್ ಮಾಡುವಾಗ ಏನು ಮಾಡ್ತಾರೆ ಅಂದರೆ ಫುಡ್ ಆ್ಯಂಡ್ ಫ್ಯೂಯಲನ್ನು ಎಕ್ಸ್ಕ್ಲೂಡ್ ಮಾಡ್ತಾರೆ ಅಂತ. ಬಟ್ ಈ ಒಂದು ಸಿಂಪಲ್ ಕೋರ್ ಇನ್ಫ್ಲೇಷನ್ ಏನಿದೆ ಇದರಲ್ಲಿ ಫ್ಯೂಯಲ್ ಮತ್ತು ಗೋಲ್ಡ್ ಆ್ಯಂಡ್ ಸಿಲ್ವರ್ ಪ್ರೈಸಸ್ ಏನಿರುತ್ತೆ, ಗೋಲ್ಡ್ ಆ್ಯಂಡ್ ಸಿಲ್ವರ್ ಏನಿದೆ ಇವುಗಳನ್ನು ಇನ್ಕ್ಲೂಡ್ ಮಾಡ್ತಾರೆ. ಸೊ ಹಾಗಾಗಿ ಏನಾಗುತ್ತೆ, ನಾವೇನಾದ್ರು ಈ ಸಿಂಪಲ್ ಕೋರ್ ಇನ್ಫ್ಲೇಷನ್ನ ಮೆಜರ್ ಮಾಡೋಕ್ಕೆ ಹೋದರೆ ಇದರಿಂದ ಏನಾಗುತ್ತೆ, ಅಗೇನ್ ಇಟ್ ಡಿಸ್ಟಾರ್ಟ್ಸ್ ದ ಹೋಲ್ ಮೆಕ್ಯಾನಿಸಮ್. ಇದು ಏನು ಮಾಡುತ್ತೆ, ಕೋರ್ ಇನ್ಫ್ಲೇಷನನ್ನು ವಿಕೃತಗೊಳಿಸುತ್ತೆ ಅಂತ ಹೇಳಿದರು ತಜ್ಞರು. ಸೊ ಹಾಗಾಗಿ ಏನು ಮಾಡಿದ್ದಾರೆ ಅವರು, ಸೂಪರ್ ಕೋರ್ ಇನ್ಫ್ಲೇಷನ್ ಅನ್ನುವಂಥದ್ದು ಅಥವಾ ಕೋರ್ ಇನ್ಫ್ಲೇಷನ್ ಅಥವಾ ಕೋರ್ ಇನ್ಫ್ಲೇಷನ್, ಸೂಪರ್ ಕೋರ್ ಇನ್ಫ್ಲೇಷನ್ ಅನ್ನುವಂಥ ಕಾನ್ಸೆಪ್ಟನ್ನು ತಂದಿದ್ದಾರೆ. ಸೊ ಈ ಸೂಪರ್ ಕೋರ್ ಇನ್ಫ್ಲೇಷನಲ್ಲಿ ಏನಾಗುತ್ತೆ ಅಂತ ಅಂದರೆ ಇದರಲ್ಲಿ ಫುಡ್ಡನ್ನು ಎಕ್ಸ್ಕ್ಲೂಡ್ ಮಾಡ್ತಾರೆ, ಫ್ಯೂಯಲನ್ನು ಎಕ್ಸ್ಕ್ಲೂಡ್ ಮಾಡ್ತಾರೆ, ಹೌಸಿಂಗ್ ಆ್ಯಂಡ್ ಟ್ರಾನ್ಸ್ಪೋರ್ಟನ್ನು ಕೂಡ ಎಕ್ಸ್ಕ್ಲೂಡ್ ಮಾಡ್ತಾರೆ. ಏಕೆಂದರೆ ಹೌಸಿಂಗ್ ಅಂತಂದ ಬಂದಾಗ ಅಲ್ಲಿ ಫುಡ್ ಇನ್ಕ್ಲೂಡ್ ಆಗುತ್ತೆ, ಟ್ರಾನ್ಸ್ಪೋರ್ಟ್ ಅಂತ ಬಂದಾಗ ಫ್ಯೂಯಲ್ ಇನ್ಕ್ಲೂಡ್ ಆಗುತ್ತೆ. ಸೊ ಇದು ಎಲ್ಲನೂ ಎಕ್ಸ್ಕ್ಲೂಡ್ ಮಾಡಿಬಿಡ್ತಾರೆ ಎಲ್ಲಿ, ಸೂಪರ್ ಕೋರ್ ಇನ್ಫ್ಲೇಷನಲ್ಲಿ. ಸೊ ಆಗೇನಾಗುತ್ತೆ ಅಂದರೆ ಕೇವಲ ಪ್ಯೂರ್ ಡಿಮ್ಯಾಂಡ್ ಸೈಡ್ ಪ್ರೆಷರನ್ನು ಮಾತ್ರ ಇದು ಮಾಡುತ್ತೆ. ಸೊ ಇದರಿಂದ ಏನಾಗುತ್ತೆ, ನಮಗೆ ಪ್ರಾಪರ್ ಆಗಿರುವಂತಹ ಕೋರ್ ಇನ್ಫ್ಲೇಷನ್ ಸಿಗುತ್ತೆ, ಎಷ್ಟು ಇನ್ಫ್ಲೇಷನ್ ಇದೆ, ಎಷ್ಟು ಡಿಮ್ಯಾಂಡ್ ಇದೆ ಅನ್ನೋದು ನಮಗೆ ತಿಳಿಯುತ್ತೆ ಅನ್ನುವಂಥ ಕಾರಣದಿಂದ. ಸೊ ಈ ಒಂದು ನವಂಬರ್ ಅಲ್ಲಿ ಏನಾಗಿತ್ತು ಸೂಪರ್ ಕೋರ್ ಇನ್ಫ್ಲೇಷನ್ ಅಂದರೆ ಇಟ್ ವಾಸ್ 2.4%.
ಸೊ ಆಲ್ಮೋಸ್ಟ್ 2.4%ಗೆ ಬಂತು. ಸೊ ಇದರಿಂದ ಏನಾಯಿತು ಅಂದರೆ ವೀಕ್ ಡಿಮ್ಯಾಂಡ್ ಪ್ರೆಷರ್ಸ್ ಇದೆ ಎಕಾನಮಿಯಲ್ಲಿ ಅನ್ನೋದು ತಿಳಿತು ಅನ್ನೋದು ಕೂಡ ನಾವು ಇಲ್ಲಿ ತಿಳ್ಕೊಬೇಕಾಗಿರುವಂಥದ್ದು. ನಂತರ ಏನು ಗೊತ್ತಿರಬೇಕು ಅಂದರೆ ಈ ಒಂದು ಏನು ಇನ್ಫ್ಲೇಷನ್ ಇದೆ ಇದು ನಮ್ಮ ಮಾನಿಟರಿ ಪಾಲಿಸಿ ಅಥವಾ ನಮ್ಮ ಒಂದು ಪಾಲಿಸಿಯನ್ನು ಯಾವ ರೀತಿಯಾಗಿ ಅಫೆಕ್ಟ್ ಮಾಡುತ್ತೆ ಅನ್ನುವಂಥದ್ದು. ಸೊ ಇಂಪ್ಲಿಕೇಶನ್ಸ್ ಫಾರ್ ಮಾನಿಟರಿ ಪಾಲಿಸಿ ಏನು ಅಂತಂದರೆ ಪಾಲಿಸಿ ಸ್ಪೇಸ್ ಫಾರ್ ರೇಟ್ ಕಟ್ಸ್. ಇದಕ್ಕೆ ರೇಟ್ ಕಟ್ ಮಾಡೋದಕ್ಕೆ ಒಂದು ಪಾಲಿಸಿಯಲ್ಲಿ ಸ್ಪೇಸನ್ನು ಕೊಡುತ್ತೆ ಈ ಇನ್ಫ್ಲೇಷನ್. ಓಕೆ, ದಟ್ ಈಸ್ ಫೈನ್. ಬಟ್ ಇಲ್ಲಿ ಏನಾಗುತ್ತೆ ಅಂತಂದರೆ ಡಿಮ್ಯಾಂಡನ್ನು ಮತ್ತೆ ವಾಪಸ್ ಡಿಮ್ಯಾಂಡನ್ನು ಜನರೇಟ್ ಮಾಡೋದು ಇಲ್ಲಿ ಕಷ್ಟ ಆಗುತ್ತೆ ಒಂದು ಕಡೆ. ಮತ್ತೊಂದು ಏನು ಅಂತಂದರೆ ಈಗ ಏನಾದ್ರು ಮತ್ತೆ ಸಪ್ಲೈ ಶಾಕ್ ಬಂತು ಅಂದರೆ ಮತ್ತೆ ಫ್ಯೂಚರಲ್ಲಿ ಫ್ಯೂಯಲ್ ಇನ್ಫ್ಲೇಷನ್ ಆಗುತ್ತೆ. ಸೊ ಇದರಿಂದ ಏನಾಗುತ್ತೆ ಅಂತಂದರೆ ಓವರ್ ಆಲ್ ಆಗಿ ನೋಡಿದಾಗ ನಮ್ಮ ಒಂದು ಮಾನಿಟರಿ ಪಾಲಿಸಿಯ ಒಂದು ರೇಟ್ಸನ್ನು ಯಾವ ರೀತಿಯಾಗಿ ಇಡಬೇಕು ಅನ್ನೋದು ಇಲ್ಲಿ ಕ್ವೆಶನ್ ಆಗುತ್ತೆ. ಅಂದರೆ ರೇಟನ್ನು ಕಟ್ ಮಾಡಬೇಕಾ ಇಲ್ಲ ಅಷ್ಟರಲ್ಲೇ ಮೇಂಟೈನ್ ಮಾಡಬೇಕಾ, ಈ ರೀತಿಯಾದ ಕ್ವೆಶನ್ಸ್ಗಳು ಸವಾಲಾಗಿ ಇಲ್ಲಿ ಎದುರು ನಿಲ್ಲುತ್ತೆ ಅನ್ನೋದನ್ನ ನಾವು ತಿಳ್ಕೊಬೇಕು. ಸೊ ಹಾಗಾದರೆ ಏನು ಮಾಡ್ಬೋದು, ವೇ ಫಾರ್ವರ್ಡ್ ಪಾಲಿಸಿ ಸೊಲ್ಯೂಷನ್ಸ್ ಏನು ಅಂತ ನಾವು ನೋಡಿದಾಗ ಒಂದು ಕಡೆ ರೂರಲ್ ಇನ್ಕಮನ್ನು ಎಂಪ್ಲಾಯ್ಮೆಂಟನ್ನು ನಾವು ಏನಂತೀವಿ ಸ್ಟೇಬಲ್ ಮಾಡಬೇಕು ಅಥವಾ ಸ್ಟ್ರೆಂಥನ್ ಮಾಡಬೇಕು ಅಂತ. ಈಗಾಗಲೇ ನಾನು ಹೇಳಿದೆ ಫುಡ್ ಇನ್ಫ್ಲೇಷನ್ ಚೇಂಜ್ ಆಯಿತು ಅಂದರೆ ಅಲ್ಲಿ ಮುಖ್ಯವಾಗಿ ಅಫೆಕ್ಟ್ ಆಗುವಂಥವ್ರು ರೈತರು. ಸೊ ಅವರಿಗೆ ಇಲ್ಲಿ ಅಫೆಕ್ಟ್ ಆಗಬಾರ್ದು ಅಂದರೆ ಅವ್ರಿಗೆ ಆಲ್ಟರ್ನೇಟ್ ಇನ್ಕಮ್ಸನ್ನು ನಾವು ಇಲ್ಲಿ ಜನರೇಟ್ ಮಾಡಬೇಕು. ತದನಂತರ ರೂರಲ್ ಜಾಬ್ಸನ್ನು ಕ್ರಿಯೇಟ್ ಮಾಡಬೇಕು ಅನ್ನುವಂಥದ್ದು ಒಂದು. ಎರಡನೇದಾಗಿ ಏನು ಅಂದರೆ ಇಂಪ್ರೂವ್ ಫುಡ್ ಸಪ್ಲೈ ಚೈನ್ಸ್ ಆ್ಯಂಡ್ ಸ್ಟೋರೇಜ್. ಸೊ ಇಲ್ಲಿ ಏನು ಮಾಡಬೇಕು, ಸ್ಟೋರೇಜ್ ಫೆಸಿಲಿಟಿಗಳು, ಕೋಲ್ಡ್ ಸ್ಟೋರೇಜ್ ಫೆಸಿಲಿಟೀಸ್ಗಳಿರ್ಬೋದು, ಇಲ್ಲ ಅಂತಂದರೆ ಕನೆಕ್ಟಿವಿಟಿ ಏನಿದೆ ಲೈಕ್ ಫಾರ್ಮ್ ಟು ಮಾರ್ಕೆಟ್ ಕನೆಕ್ಟಿವಿಟಿ ಏನಿದೆ ಅದನ್ನು ಎನ್ಹಾನ್ಸ್ ಮಾಡೋದ್ರಿಂದ ಕೂಡ ನಾವು ಈ ಒಂದು ಫುಡ್ ಸಪ್ಲೈ ಚೈನ್ ಇದೆ ಇದನ್ನು ಏನಂತೀವಿ ಮತ್ತಷ್ಟು ಇಂಪ್ರೂವ್ ಮಾಡ್ಬೋದು. ಹಾಗೆಯೇ ಈ ಒಂದು ಫುಡ್ ಇನ್ಫ್ಲೇಷನ್ ಏನಿದೆ ಅಥವಾ ಇನ್ಫ್ಲೇಷನ್ ಏನಿದೆ ಇನ್ಫ್ಲೇಷನನ್ನು ರೆಡ್ಯೂಸ್ ಮಾಡ್ಬೋದು ಅನ್ನುವಂಥದ್ದು. ತದನಂತರ ಏನು ಅಂದರೆ ಮಾನಿಟರಿ ಪಾಲಿಸಿ ಏನಿದೆ ಇದನ್ನು ಫಿಸ್ಕಲ್ ಸ್ಟಿಮ್ಯುಲಸ್ ಮತ್ತು ವೆಲ್ಫೇರ್ ಸ್ಪೆಂಡಿಂಗ್ ಜೊತೆಗೆ ಏನಂತೀವಿ ಕಂಬೈನ್ ಮಾಡಬೇಕು. ಕೇವಲ ಮಾನಿಟರಿ ಪಾಲಿಸಿಯನ್ನು ಮಾತ್ರ ಫಾಲೋ ಮಾಡ್ಕೊಂಡು ಹೋದರೆ ಆಗಲ್ಲ ಅಥವಾ ಮಾನಿಟರಿ ಪಾಲಿಸಿಯಲ್ಲಿ ಚೇಂಜ್ ಮಾಡ್ಕೊಂಡು ಹೋದರೆ ಆಗಲ್ಲ. ಬದಲಿಗೆ ಫಿಸ್ಕಲ್ ಸ್ಟಿಮ್ಯುಲಸನ್ನು ತರಬೇಕು. ಅಂದರೆ ಮಾರ್ಕೆಟಲ್ಲಿ ಫಿಸ್ಕಲ್ ಸ್ಟಿಮ್ಯುಲಸನ್ನು ಜನರೇಟ್ ಮಾಡಬೇಕು ಅನ್ನುವಂಥದ್ದು. ತದನಂತರ ಡಿಮ್ಯಾಂಡನ್ನು ಯಾವ ರೀತಿಯಾಗಿ ಮತ್ತೆ ರಿವೈವ್ ಮಾಡಬೇಕು, ಡಿಮ್ಯಾಂಡನ್ನು ಮತ್ತೆ ಯಾವ ರೀತಿಯಾಗಿ ಕ್ರಿಯೇಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಕಾನ್ಸಂಟ್ರೇಟ್ ಮಾಡಬೇಕು. ಕೇವಲ ಇನ್ಫ್ಲೇಷನ್ ಕಂಟ್ರೋಲ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿದ್ರೆ ಆಗೋದಿಲ್ಲ ಅನ್ನುವಂಥದ್ದು ಈ ಒಂದು ಆರ್ಟಿಕಲ್ನಲ್ಲಿ ಹೇಳ್ತಾ ಇರುವಂಥ ಇನ್ಫಾರ್ಮೇಷನ್ ಆಗಿದೆ. ಇಷ್ಟು ಈ ದಿನದ ಆರ್ಟಿಕಲ್ಗಳಾಗಿವೆ. ಧನ್ಯವಾದಗಳು.